ಅತ್ಯುದ್ರಿಕ್ತವಿದೋಷ ಅತ್ಯುದ್ರಿಕ್ತದೋಷ ಸತ್ಸುಖಮಃ ತತ್ಸುಖಮಃ ಜ್ಞಾನೈಕತಾನಪ್ರಭಾ ಜ್ಞಾನೇಕತಾನಪ್ರಭಾ ಸರ್ವಪ್ರಾಭವ ಸರ್ವಪ್ರಾಭವ ಶಕ್ತಿಭೋಗಬಲ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ಸೃಷ್ಟಿಸ್ಥಾನ ನಿರೋಧನಿತ್ಯನಿಯತಿ ನಿರೋಧನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷವಿಮೋಕ್ಷದಂ ಅಂತ ಮೋಕ್ಷದಂ ಹರಿಮಜಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ನಿತ್ಯಂ ಸದೋಪಾಸ್ಮಹೇ. ಸರಿ, 285ನೇ ಪೇಜಿನಲ್ಲಿ ಅಥ ಹ ಯ ಏವ ಅಯಂ ಮುಖ್ಯ ಪ್ರಾಣಃ ತಂ ಉದ್ಗೀತಮುಪಾಸೀತ ತಸ್ಯ ಇತರೈಃ ಪ್ರಾಣೈಃ ಉಪವ್ಯಾಖ್ಯಾನಂ ಭವತಿ ಅಂತ ಒಂದು ಮಂತ್ರದ ತುಂಡುಳಿದಿತ್ತು. ಅಲ್ಲಿವರೆಗೆ ನಿನ್ನೆ ವಿದ್ಯೆಯ ಶ್ರದ್ಧೆಯ ಇತ್ಯಾದಿ ಮಾತುಗಳನ್ನೆಲ್ಲ ಹೇಳಿತ್ತು. ಅದರ ಮುಂದೆ ಮತ್ತೆ ವಿಶೇಷ ವಿವರಣೆಯನ್ನು ಕೊಡ್ತಾರೆ. ಈಗ ಈ ಸರ್ವೋತ್ತಮನಾದ ಸರ್ವಪ್ರೇರಕನಾದ ಸರ್ವ ಸಮರ್ಥನಾದ ಭಗವಂತನಿದ್ದಾನಲ್ಲ, ಇವನ ಧ್ಯಾನವನ್ನ, ಇವನ ಪೂಜೆಯನ್ನ, ಧ್ಯಾನ ಹಾಗೂ ಪೂಜೆ, ಇವನ ಆರಾಧನೆ, ಒಟ್ಟಾರೆ ಒಂದೇ ಶಬ್ದದಲ್ಲಿ ಹೇಳೋದಾದ್ರೆ ಆರಾಧನಾ ಅಥವಾ ಉಪಾಸನೆಯನ್ನ ಮಾಡಬೇಕು ಅಂತ ಅನಿಸಿದಾಗ ಎಲ್ಲಿ ಮಾಡಬೇಕು? ಯಾಕಂದ್ರೆ ಎಲ್ಲಿ ಮಾಡಬೇಕು ಅಂದ್ರೆ ದೇವರನ್ನ ಮಾಡಬೇಕು ಅಂತಂದು ಉತ್ತರ ಹೇಳಿಕ್ ಬರೋದಿಲ್ಲ. ಕಾರಣ, ನಾವು ಪ್ರತೀಕಾಲಂಬನರು ಅಂದ್ರೆ ಪ್ರತಿಮೆಗೆ ಜೋತು ಬಿದ್ದವರು ನಾವೆಲ್ಲ. ನಮಗೆ ಪ್ರತಿಮಾ ಇಲ್ಲದೆ ಪೂಜಾ ಮಾಡ್ಲಿಕ್ಕೆ ಬರುವುದೇ ಇಲ್ಲ. ಹಂಗ ಪ್ರತಿಮಾ ಇಲ್ಲದೆ ಪೂಜಾ ಮಾಡಬೇಕು ಅಂತನ್ನೋರು ಅಪ್ರತೀಕಾಲಂಬನರು. ಅವ್ರು ಬಹಳ ಎತ್ತರಕ್ಕಿದ್ದವರು. ಆ ಎತ್ತರ ನಾವಿನ್ನೂ ಮುಟ್ಟಿಲ್ಲ. ಆದ್ದರಿಂದ ಪ್ರತೀಕಾಲಂಬನರಾದ್ದರಿಂದ ಪ್ರತಿಮೆಯಲ್ಲೇ ಭಗವಂತನ ಪೂಜಾ ಮಾಡಬೇಕು. ಯಾವ ಪ್ರತಿಮೆಯಲ್ಲಿ ಭಗವಂತನ ಪೂಜೆಯನ್ನ ಮಾಡಿದರೆ ನಾವು ಅವನ ಪ್ರಸಾದವನ್ನ ಪಡಿತೇವೆ, ಇದು ಮುಂದಿನ ಭಾಗದ ವಿಚಾರ. ಹಿಂದಿನ ಭಾಗದಲ್ಲಿ ಹೇಳಿದ್ದು ಅವ ಪರಮಾತ್ಮ, ಅವನಿಂದಲೇ ನಾವೆಲ್ಲ ಕರ್ಮಗಳನ್ನ ಮಾಡ್ತೇವೆ. ನೀ ತಿಳಿದು ಮಾಡು, ತಿಳಿಯದೆ ಮಾಡು, ಫಲ ಆಗೋದ್ರೊಳಗೆ ವ್ಯತ್ಯಾಸ ಆಗ್ತದೆ ಹೊರತಾಗಿ ಬೇರೆ ಏನಿಲ್ಲ. ಸರ್ವಪ್ರೇರಕ ಸರ್ವ ಕಾರ್ಯವನ್ನ ಮಾಡಿಸುವನವನು ಅಂತ ಇಷ್ಟು ಎಚ್ಚರವನ್ನು ಹೇಳಿದ ಮೇಲೆ ಆ ಓಂಕಾರವಾಚ್ಯನಾದ ಭಗವಂತನನ್ನು ಎಲ್ಲಿ ಪೂಜಾ ಮಾಡಬೇಕು, ಯಾವ ಪ್ರತಿಮೆಯಲ್ಲಿ ಮಾಡಬೇಕು ಅಂತ ಕೇಳಿದಾಗ ಅಥಃ ಯ ಏವಾಯಂ ಮುಖ್ಯ ಪ್ರಾಣ ತಮುದ್ಗೀತಂ ಉಪಾಸೀತ. ಮುಖ್ಯ ಪ್ರಾಣನಲ್ಲಿಯೇನೆ ಆ ಭಗವಂತನ ಉಪಾಸನೆಯನ್ನ ಮಾಡು. ಅಂದ್ರೆ ನಮಗೆ ಪ್ರಾಣದೇವರೇ ಪ್ರತಿಮೆ, ಮುಖ್ಯ ಪ್ರಾಣ ಅಂತರ್ಗತ ಅಂತ ಬಂತೀಗ. ಈಗೇನ್ ಬಂತು? ಉಪನಿಷತ್ತೇನು ಹೇಳ್ಕೊಡ್ತೀವಿ? ಮುಖ್ಯ ಪ್ರಾಣ ಅಂತರ್ಗತ. ಅದನ್ನೇ ನಾವೆಲ್ಲರೂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆವು. ಕೇವಲ ಮುಖ್ಯ ಪ್ರಾಣ ಅಂತ ಅನ್ನದೇ ಭಾರತೀ ರಮಣ ಮುಖ್ಯ ಪ್ರಾಣ ಅಂತ ಅನ್ಲಿಕ್ಕೆ ಪ್ರಾರಂಭ ಮಾಡಿದೆವು. ಮೊನ್ನೆ ಬೇರೆ ಬೇರೆ ದೇವತೆಗಳ ಹೆಸರಿನ ಬೇರೆ ಬೇರೆ ದೈತ್ಯರಿರ್ತಾರೆ, ಅದಕ್ಕೆ ಅವರು ತಗೊಂಡು ಹೋಗ್ತಾರ ಅಂತ ನಾ ಹೇಳಿದ್ದೆ. ಆವಾಗ ಒಂದು ವಿಷಯ ಬಂತು, ಇಲ್ಲ ಮಧ್ವಾಂತರ್ಗತ ಅಂತ ಹೇಳಬೇಕು ಅಂತ. ಆದ್ರೆ ವಿಷಯ ಮುಂದದ ಅನ್ನೋದಕ್ಕೆ ನಾಳೆ ಮಾತಾಡಿದ್ದಿಲ್ಲ. ಇಲ್ಲದ ಆ ವಿಷಯ ವಾಯುದೇವರ ಅಂತರ್ಗತರಾಗಿಯೇ ನಾವು ಉಪಾಸನೆಯನ್ನ ಮಾಡಬೇಕು. ಅಂದ್ರೆ ನಮಗ ಭಗವಂತನ ಪೂಜೆಯನ್ನ ಮಾಡಲಿಕ್ಕೆ ಒಂದೊಳ್ಳೆ ಪ್ರತಿಮಾ ಯಾವುದು ಅಂತ ಕೇಳಿದ್ರೆ ಪ್ರಾಣದೇವರು. ಆ ಪ್ರಾಣದೇವರೆಂಬ ಪ್ರತಿಮೆಯಲ್ಲಿ ಭಗವಂತನ ಪೂಜೆಯನ್ನ ಮಾಡಿದರೆ ಬೇಗನೆ ಪ್ರಸನ್ನನಾಗ್ತಾನೆ. ಇಷ್ಟು ವಿಷಯವನ್ನ ಮುಂದಿನ ಖಂಡದಲ್ಲಿ ಹೇಳವರಿದ್ದಾರೆ. ಸರಿ, ಅಥಃ ಯಯೇವಾಯಂ ಮುಖ್ಯ ಪ್ರಾಣ ತಂ ಉದ್ಗೀತಂ ಉಪಾಸೀತ. ಅಲ್ಲಿ ತಂ ಅಂದ್ರೆ ಅವನನ್ನು ಅಲ್ಲ, ಅವನಲ್ಲಿ. ಯಾರಲ್ಲಿ? ಮುಖ್ಯ ಪ್ರಾಣನಲ್ಲಿ. ಮುಖ್ಯ ಪ್ರಾಣದಲ್ಲಿ ಉದ್ಗೀತಂ ಉಪಾಸೀತ. ಅದು ವಿಭಕ್ತಿಯನ್ನ ಬದಲಾವಣೆ ಮಾಡಿಕೊಳ್ಳುವ ಒಂದು ಸೌಕರ್ಯ. ಅವನನ್ನು ಅಂತದ ಅವನಲ್ಲಿ ಅಂತ ಸಪ್ತಮಿ ಮಾಡ್ಕೋಬೇಕು ಅದನ್ನ. ಆಯ್ತಾ? ಅವನಲ್ಲಿ ಉದ್ಗೀತಂ ಉದ್ಗೀತನಾಮಕನಾದ ಸರ್ವೋತ್ತಮನಾದ ಭಗವಂತನನ್ನ ಉಪಾಸೀತ, ಉಪಾಸನೆ ಮಾಡಬೇಕು. ತಸ್ಯ ಇತರೈಃ ಪ್ರಾಣೈಃ ಉಪವ್ಯಾಖ್ಯಾನಂ. ಅದರಿಂದ ಏನ್ ಹೇಳಿದಂಗಾಗ್ತದ? ಆ ಉಪಾಸನೆಯಿಂದ ಇತರೈಃ ಪ್ರಾಣೈಃ, ಇನ್ನುಳಿದ ಪ್ರಾಣಗಳು ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಅಥವಾ ಇನ್ನುಳಿದ ದೇವತೆಗಳ ಉಪವ್ಯಾಖ್ಯಾನ ಅಂದ್ರೆ ವ್ಯಾಖ್ಯಾನವೆನಿಸುತ್ತದೆ. ಅಂದ್ರೆ ಪ್ರಾಣದೇವರಲ್ಲಿ ಪೂಜಾ ಮಾಡೋದ್ರಿಂದಲೇನೆ ಉಳಿದವರನ್ನೆಲ್ಲರನ್ನೂ ಕೂಡ ನಾವು ತಿಳಿದಂತೆ ಆಗ್ತದೆ ಅಂತನ್ನುವ ಅಭಿಪ್ರಾಯವನ್ನ ಹೇಳ್ತಾರೆ. ವಿಶೇಷ ಏನು ಅಂತಂದ್ರೆ
ಇದೇನೊಂದು ಈ ಸಾಲದ ಉಪವ್ಯಾಖ್ಯಾನಂ ಅನ್ನೋ ಶಬ್ದಕ್ಕೆ ಇತರ ದೇವತೆಗಳಿಗಿಂತಲೂ ಮುಖ್ಯ ಪ್ರಾಣದೇವರು ವಿಶಿಷ್ಟರೆಂದು ತಿಳಿದಂತಾಗುತ್ತದೆ. ಅಷ್ಟರ್ಥ ಬರ್ಕೊಳ್ರಿ. ಉಪವ್ಯಾಖ್ಯಾನಂ ಅನ್ನೋ ಶಬ್ದಕ್ಕೆ ಉಪಪನ್ನಂ ವ್ಯಾಖ್ಯಾನಂ ವಿಶಿಷ್ಟತೆಯ ಕಥನಂ ಭವತಿ ಅಂತ ಅರ್ಥ. ಏನಾಯಿತು ಅಂತಂದ್ರೆ, ಇದೇನು ಭಾಗ ಇದೆ, ಈ ಭಾಗ ಇದನ್ನ ವ್ಯಾಸತೀರ್ಥರು ಅರ್ಥಾತ್ ಟೀಕಾಕೃತ್ಪಾದರ ಶಿಷ್ಯರು ಅವರು ಈ ಭಾಗವನ್ನ ತಮ್ಮ ಗ್ರಂಥದಲ್ಲಿ ಬರ್ಕೊಂಡಿದ್ದಾರೆ. ವ್ಯಾಖ್ಯಾನ ಮಾಡುವಾಗ ಅದನ್ನು ಹಿಡಿದುಕೊಂಡು ವ್ಯಾಖ್ಯಾನ ಮಾಡ್ತಾರೆ. ವೇದೇಶ ತೀರ್ಥರು ಅದನ್ನು ಹಿಡಿದುಕೊಂಡು ವ್ಯಾಖ್ಯಾನವನ್ನ ಮಾಡ್ತಾರೆ. ಮಂತ್ರಾಲಯ ಸ್ವಾಮಿಗಳು ಈ ಭಾಗವನ್ನ ಹಿಡಿದಿಲ್ಲ, ಬೇರೆ ಬೇರೆ ಪಾಠಗಳಲ್ಲಿ ಇರಬೇಕು. ಅತ್ರ ಕೇಚಿದ ಅಧ್ಯಾಪಕಾಃ ಇತಿ ಪಠಂತಿ ಅಂತ ಸ್ಪಷ್ಟವಾಗಿ ವೇದೇಶ ತೀರ್ಥರು ಅಥಃ ಯಯೇವಾಯಂ ಮುಖ್ಯ ಪ್ರಾಣಸ್ತಮುದ್ಗೀತಂ ಉಪಾಸೀತ ತಸ್ಯ ಇತರೈಃ ಪ್ರಾಣಿ ಉಪವ್ಯಾಖ್ಯಾನಂ ಭವತಿ ಎನ್ನುವುದು ಕೆಲವರು ಅಧ್ಯಾಪಕರು ಇದನ್ನ ಉಚ್ಚಾರಣೆ ಮಾಡ್ತಾರೆ, ಇನ್ ಕೆಲವರು ಇದನ್ನ ಉಚ್ಚಾರಣೆ ಮಾಡುವುದಿಲ್ಲ ಅನ್ನೋ ಅರ್ಥವನ್ನ ಹೇಳ್ತಾರೆ. ಅಂದ್ರ ಒಂದು ಗುರು ಪರಂಪರೆಯಲ್ಲಿ ಇದು ಉಂಟು, ಇನ್ನೊಂದು ಗುರು ಪರಂಪರೆಯಲ್ಲಿ ಇರ್ಲಿಕ್ಕಿಲ್ಲ ಅಷ್ಟೇ. ಅದೇನು ದೊಡ್ಡ ವಿಷಯ ಇಲ್ಲ. ಹಂಗ ಅನೇಕ ವೇದವಾಕ್ಯಗಳು ಬಂದಾವ ಹೋಗ್ಯಾವ, ಇರ್ಲಿ. ಅಂತೂ ಪ್ರಣವ ಉದ್ಗೀತ ನಾಮಕನಾದ ಭಗವಂತ ಯಾರು ಓಂಕಾರ ವಾಚ್ಯನಾಗಿದ್ದಾನೋ ಅವನನ್ನು ಎಲ್ಲಿ ಉಪಾಸನೆ ಮಾಡಬೇಕು ಅಂದ್ರೆ ಮುಖ್ಯ ಪ್ರಾಣದಲ್ಲಿ ಉಪಾಸನೆ ಮಾಡಬೇಕು ಅಂತ ಇಷ್ಟು ತಿಳಿಸಿ, ಅದರಿಂದಾಗಿ ಇತರ ದೇವತೆಗಳಿಗಿಂತಲೂ ಮುಖ್ಯ ಪ್ರಾಣದೇವರು ವಿಶಿಷ್ಟ ಅನ್ನೋದನ್ನು ತಿಳಿಸಿಕೊಟ್ಟಂಗಾಗ್ತದೆ. ಇಲ್ಲಿಗೆ ವಿಷಯ ಮುಗೀತು. ಕೆಳಗೆ ಭಾಷ್ಯ ಪ್ರಾರಂಭ ಆಗ್ಲಿರ್ತದ. ಏನ್ ಭಾಷ್ಯ ಪ್ರಾರಂಭ ಆಗ್ಲಿರ್ತದ? ಎದರದಿದು 7ನೇ ಮಂತ್ರದ ಭಾಷ್ಯ ಇದು. ತೇನೇಯಂ ತ್ರಯೀ ವಿದ್ಯಾ ವರ್ತತೆ ಅಂತ 284ನೇ ಪುಟದ ಕೊನೆಯಲ್ಲಿ ಬಂದ ಉಪನಿಷತ್ತು. ಅದರ ವ್ಯಾಖ್ಯಾನ ಏನಂತಾರ? ತೇನೇಯಂ ಅಂದ್ರ ಅವನಿಂದ, ಯಾರಿಂದ ಅಂತ ಹೇಳಿಲ್ಲ ಉಪನಿಷತ್ತು. ಅದಕ್ಕೆ ವ್ಯಾಖ್ಯಾನ ಮಾಡಿತು, ತೇನೈವ ವಿಷ್ಣುನ ಇಯಂ ಚ ತ್ರಯೀ ವಿದ್ಯಾ ಪ್ರವರ್ತತೆ. ಆ ಓಂಕಾರವಾಚ್ಯನಾದ ವಿಷ್ಣುವಿನಿಂದಲೇನೆ ಸಮಗ್ರ ವೇದಗಳು ಪ್ರವರ್ತಿಸಲ್ಪಡುತ್ತವೆ. ಏನಂಗಂದ್ರ ಓಂಕಾರ ಪ್ರತಿಪಾದ್ಯನಾದವನು ವಿಷ್ಣು. ಆ ತನ್ನಿಂದ ತಾನು ಯಾವುದಕ್ಕೆ ಪ್ರತಿಪಾದ್ಯನಾಗಿದ್ದಾನೋ ಆ ಓಂಕಾರದ ಅರ್ಥವನ್ನ ಹೇಳುವುದಕ್ಕೇನೆ 3 ವೇದಗಳು ಹೊರಟಿವೆ. ಸರಿ ಹೋಯ್ತಾ? 3 ವೇದಗಳು ಹೊರಟಿವೆ ಅನ್ನೋದನ್ನ ಅರ್ಥ ನಿನ್ನೆ ಬಂದದಿದು ವಿಷಯ ತಿಳಿಸಿದ್ದೇವೆ. ಈಗ ಭಾಷ್ಯವನ್ನು ಓದ್ಲಿಕ್ಕತ್ತೀವಿ. ಯಾಕೆ ಅದ್ ಹೆಂಗ್ ಗೊತ್ತಾತ್ ನಿಮಗ ಅಂದ್ರೆ, ಭಗವಂತನಿಂದ ಪ್ರತಿಪಾದ್ಯವಾದ ಅಂದ್ರೆ ಭಗವಂತನು ಯಾವ ಓಂಕಾರಕ್ಕೆ ಪ್ರತಿಪಾದ್ಯನಾಗಿದ್ದಾನೋ ಆ ಓಂಕಾರದ ಅರ್ಥವನ್ನೇ ಹೇಳಲಿಕ್ಕೆ ಹೊರಟಿವೆ ಸಕಲ ವೇದಗಳು. ನಿಮ್ಗೆ ಹೆಂಗ್ ಗೊತ್ತಾಯಿತು ಅಂದ್ರೆ, ಓಂ ಇತ್ಯುಕ್ತ್ವಾ ಹಿ ತದ್ವ್ಯಾಖ್ಯಾ ಸರ್ವೈರ್ ಮಂತ್ರೈ ಪ್ರವರ್ತತೆ. ಎಲ್ಲಾ ಮಂತ್ರಗಳು ಕೂಡ ಪ್ರಾರಂಭದಲ್ಲಿ ಓಂ ಅಂತ ಹೇಳಿಕೊಂಡೇ ಮುಂದೆ ಹೊರಡ್ತಾವ. ಅದರ ಅರ್ಥ ಏನು? ಓಂ ಅಂತ ಹೇಳ್ಕೊಂಡು ಮುಂದೆ ಹೊರಡ್ತಾವ ಅಂದ್ರೆ ಓಂಕಾರದ ಅರ್ಥವನ್ನ ಹೇಳಲಿಕ್ಕೆ ಹೊರಟಾವ ಅಂತ ಅರ್ಥ. ಇಲ್ಲದೆ ಇದ್ರೆ ಓಂ ಅಂತ ಹೇಳಿ ಹೊರಡೋದ್ರಾಗ ಏನಮ್ಮ ತಾತ್ಪರ್ಯ ಏನದ? ಅದ್ರಲ್ಲಿ ಏನಂತ ಅರ್ಥ ಇಲ್ಲ. ಓಂ ಇತ್ಯುಕ್ತ್ವಾ ಹಿ ತದ್ವ್ಯಾಖ್ಯಾ ಸರ್ವೈರ್ ಮಂತ್ರೈ ಪ್ರವರ್ತತೆ. ಇನ್ನ ಓಂ ನಾಮಕಸ್ಯ ಪೂಜಾರ್ಥಂ ವಿಷ್ಣೋರೇವ ಸದೈವ ಹಿ. ಏನಂತ ಅನ್ಕೊಂಡಾವ ಅಂದ್ರೆ ಆ ವೇದಗಳು ನಾವು ಹೀಗೆ ಓಂಕಾರದ ಅರ್ಥವನ್ನ ಹೇಳುವುದರಿಂದ ಭಗವಂತನ ಪೂಜೆಯಾಗುತ್ತದೆ ಅಂತ ತಿಳ್ಕೊಂಡಿವೆ. ನಿನ್ನೆ ಹೇಳಿದ್ದೀನಿ, ತಸ್ಯ ಅಪಚಿತ್ಯೈ. ಅಪಚಿತಿ ಅನ್ನೋ ಶಬ್ದಕ್ಕೆ ಪೂಜಾ ಅಂತ ನಿನ್ನೆ ಅರ್ಥ ಬರೆಸಿದ್ದೆ. ಅಲ್ಲೇ ಪುಸ್ತಕದಾಗ ಬರ್ಕೊಂಡಿದ್ರೆ ಪೆನ್ಸಿಲ್ಲೇ ಸಿಗುತ್ತದೆ, ನೋಟ್ ಪುಸ್ತಕದಾಗ ಬರ್ಕೊಂಡಿದ್ರೆ ರಾಹುಕೇತು ಆಗ್ತದೆ, ಅಷ್ಟೇ ವಿಷಯ, ಮತ್ತೇನಿಲ್ಲ. ಯಾಕಂದ್ರೆ ಇದು ಒಂದ್ ಕಡೆ ಹೋಗಿರ್ತದೆ, ಅದು ಒಂದ್ ಕಡೆ ಹೋಗಿರ್ತದೆ, ಬೇರೆ ಬೇರೆ ಆಗ್ತದೆ ಅಂತ ಅರ್ಥ. ಅದಕ್ಕೆ ಪುಸ್ತಕಗಳಲ್ಲಿ ಬರ್ಕೊಂಡಿರೋದಲ್ಲ, ಇಲ್ಲೇ ಬರ್ಕೊಂಡು ಇಟ್ಕೊಳ್ರಿ. ಓಂಕಾರ ಓಂ ನಾಮಕಸ್ಯ ಪೂಜಾರ್ಥಂ ವಿಷ್ಣೋರೇವ ಸದೈವ ಹಿ. ಏನು ಸೂಕ್ಷ್ಮ ಆಯ್ತು, ಏನು ಅರ್ಥ ಆಗಿಲ್ಲ, ಸುಮ್ಮನೆ ಏನೋ ಶಬ್ದಾರ್ಥ ಆಯ್ತು, ಹೊಂಟು ಬಿಟ್ರಿ ಅಷ್ಟೇ ನೀವು. ಆಯ್ತಾ, ತಿಳಿತಲ್ಲ, ಇದೊಂದು ವಾಕ್ಯವನ್ನು ತಿಳ್ಕೊಂಡಾಯ್ತಲ್ಲ, ಸಾಕು ಬಿಡು, ಮುಂದೆ ಹೋಗೋಣ ಅಂತ ಹೋಗ್ಬೇಡ್ರಿ, ನಿಂತ್ಕೊಳ್ರಿ. ಅಲ್ಲಿ ಬಸ್ ಸ್ಟಾಪ್ ಅದ, ರೈಲ್ವೆ ಸ್ಟೇಷನ್ ಅದ, ನಿಂದಿರ್ಬೇಕಾಗ್ತದ. ಮೆಟ್ರೋ ಸ್ಟೇಷನ್ ಅದು, ಅರ್ಥ ಆಗೋ ತನಕ ನಿಲ್ಬೇಕಾಗ್ತದೆ. ಓಂ ನಾಮಕಸ್ಯ ಪೂಜಾರ್ಥಂ ವಿಷ್ಣೋರೇವ ಸದೈವ ಹಿ ಸರ್ವೈ ಮಂತ್ರೈ ತದ್ವ್ಯಾಖ್ಯಾ ಪ್ರವರ್ತತೆ. ಮೂಲ ವೇದ ಏನು ಹೇಳಲಿಕ್ಕೆ ಹೊರಟದ, ಓಂ ಅಂತ ಹೇಳಿ
ಮುಂದೆ ವೇದಗಳು ಹೊರಡೋದು ಓಂಕಾರದ ಅರ್ಥವನ್ನ ಹೇಳಲಿಕ್ಕೆ ಹೊರಟದ, ಇದು ಅವನ ಪೂಜೆ ಅಂತ ಹೇಳ್ಬಿಡ್ತು. ಅಂದ್ರೆ ಅರ್ಥ ಏನು? ಯಾವುದೇ ಒಂದು ವಾಕ್ಯ, ಯಾವುದೇ ಒಂದು ಪದ, ಯಾವುದೇ ಒಂದು ಶಬ್ದ, ಅದರ ಅರ್ಥ ವಿಷ್ಣು ಅಂತ ತಿಳಿದುಕೊಳ್ಳುವುದು ಭಗವಂತನ ಪೂಜೆ. ಈ ಅರ್ಥವಿದೆ ಒಳಗಡೆಗೆ, ಈ ಅರ್ಥ ಇದೆ ಅದರೊಳಗಡೆಗೆ. ಇಲ್ಲೇ ಇದ್ರೆ ಇದನ್ನ ಹೇಳ್ಬೇಕಾಗಿಲ್ಲ. ಆದ್ರಿಂದ ನಾವೇನ್ ನೋಟ್ ತಗೋಬೇಕು ಅಂದ್ರೆ, ಯಾವುದೇ ಒಂದು ಶಬ್ದ, ಒಂದು ಪದ, ಒಂದು ವಾಕ್ಯ, ಯಾವುದೇ ಒಂದು ಶಬ್ದ, ಯಾವುದೇ ಒಂದು ಪದ, ಒಂದು ವಾಕ್ಯ, ಯಾವುದೇ ಒಂದು ಶಬ್ದ, ಒಂದು ಪದ, ಒಂದು ವಾಕ್ಯ, ಅದರ ಅರ್ಥ ವಿಷ್ಣು ಅಂತ ತಿಳಿದುಕೊಳ್ಳುವುದು, ಅದರ ಅರ್ಥ ವಿಷ್ಣು ಎಂದು ತಿಳಿದುಕೊಳ್ಳುವುದು ಹರಿಪೂಜೆ. ಅದರಿಂದ ಈಗ ನಾವು ಇದೊಂದು ಹೊಸ ಪೂಜೆ ಅನ್ನೋದೊಂದು ಕಲ್ಪನಾ ಬಂತು ನಮಗೆ. ಏನು? ಯಾವುದೇ ಒಂದು ಶಬ್ದ, ಒಂದು ಪದ, ಒಂದು ವಾಕ್ಯ, ಆ ಇಡೀ ಪ್ರಕರಣ ಅದಿಷ್ಟು ಭಗವಂತನನ್ನೇ ಹೇಳ್ತದ ಅಂತ ನಾವು ಅರ್ಥ ಮಾಡಿಕೊಳ್ಳುವುದು ಒಂದು ದೇವರ ಪೂಜೆಯಾಗ್ತದೆ. ದೊಡ್ಡ ಉಪಾಸನ. ಬಹಳ ಚಂದ ಹೇಳಿದ್ರು. ಓಂ ನಾಮಕಸ್ಯ ಪೂಜಾರ್ಥಂ ವಿಷ್ಣೋರೇವ ಸದೈವ ಹಿ ಮಹಿಮ್ನಾ ಸಾರಭೂತೇನ ವಿಷ್ಣುನಾ. ಏತಾದೃಶವಾದ ಮಹಿಮೆ ಉಳ್ಳ ಶ್ರೇಷ್ಠನಾದ ಭಗವಂತನಿಂದಲೇನೆ ಜ್ಞಃ ಅಜ್ಞಃ ಏವ ಚ ಕುರುತಃ ಕರ್ಮ. ಜ್ಞಾನಿಯಾಗಬಹುದು, ಅಜ್ಞಾನಿಯಾಗಬಹುದು, ಅವನು ಕರ್ಮವನ್ನ ಮಾಡ್ತಾನ. ನ ಅಜ್ಞಸ್ಯ ಮುಕ್ತಿ ಜ್ಞಸ್ಯ ಭವೇತ್ತು ಸ. ಹಾಗೆ ತಿಳಿದು ಕರ್ಮ ಮಾಡಿದ್ದರಿಂದ ಆ ಕರ್ಮ ಅವನಿಗೆ ಮೋಕ್ಷದವರೆಗೂ ಸಹಾಯ ಮಾಡುತ್ತದೆ. ತಿಳಿಯದೆ ಮಾಡಿದ ಕರ್ಮ ಅವನಿಗೆ ಇಲ್ಲೇ ಮತ್ತೊಂದು ಕರ್ಮ ಹುಟ್ಲಿಕ್ಕೆ ಏನ್ ಮಾಡ್ತದ ಅಂತಂದ್ರೆ ವಿರೋಧಿ ಆಗ್ಬಿಡ್ತದ, ತನ್ನ ವಿರೋಧಿ ತಾನಾಗ್ತದ ಅಂತ ಇಷ್ಟು ತಿಳಿತು. ಇನ್ನ ಅಲ್ಲಿ ವಿದ್ಯೆಯ ಉಪನಿಷದ ಅಂತ ಎರಡು ಶಬ್ದ ಬಂದದ. ವಿದ್ಯೆಯ ಉಪನಿಷದ ಅಂತ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡಬೇಕು ಅಂತ ತಿಳಿಯಂಗಿಲ್ಲ. ಯಾಕಂದ್ರೆ ವಿದ್ಯಾ ಶಬ್ದಕ್ಕ ಏನ್ ಅರ್ಥದ ಅಂತಂದ್ರ ಜ್ಞಾನ ಸಾಧನ ಅಂತ ಅರ್ಥ. ಉಪನಿಷತ್ ಅನ್ನೋ ಶಬ್ದಕ್ಕೂ ಕೂಡ ಜ್ಞಾನ ಅಂತ ಅರ್ಥ. ಜ್ಞಾನ ಸಾಧನದಿಂದ, ಜ್ಞಾನದಿಂದ ಮಾಡಬೇಕು. ಏನ್ ಹಂಗಂದ್ರೆ ಅರ್ಥ ಸರಿ ಹೋಗಿಲ್ಲದು. ಜ್ಞಾನ ಸಾಧನದಿಂದ, ಜ್ಞಾನದಿಂದ ಅಂದ್ರೆ ಅರ್ಥ ಒಂದಕ್ಕೊಂದು ಹೊಂದೋದಿಲ್ವಲ್ಲ. ಅಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಸ್ವಯೋಗ್ಯಂ ತು ಪರಿಜ್ಞಾನಂ ಯತ್ತಸ್ಯ ಉಪನಿಷತ್ ಸ್ಮೃತಂ. ಸ್ವಯೋಗ್ಯಂ ಅನ್ನುವುದು ಉಪನಿಷತ್ ಶಬ್ದಾರ್ಥ, ಪರಿಜ್ಞಾನಂ ಅನ್ನೋ ಶಬ್ದಕ್ಕೆ ವಿದ್ಯಾ ಶಬ್ದದ ಅರ್ಥ. ಹಿಂಗಾಗಿ ಸ್ವಯೋಗ್ಯಂತು ಪರಿಜ್ಞಾನಂ ಅಂತಂದ್ರೆ ನಿನ್ನ ಯೋಗ್ಯತೆಗೆ ಅನುಗುಣವಾದ ಜ್ಞಾನ ಮತ್ತು ಶ್ರದ್ಧೆಯಿಂದ ಕಾರ್ಯವನ್ನ ಮಾಡು. ನಿನ್ನೆ ಹೇಳಿದ್ದೆ, 3 ಅರ್ಥ ಬರೆಸಿದ್ದೇನೆ. ನಮ್ಮ ತಿಳುವಳಿಕೆಗೆ ಅನುಸಾರವಾಗಿ, ಯೋಗ್ಯತಾನುಸಾರವಾಗಿ ಮತ್ತು ಶ್ರದ್ಧಾನುಸಾರವಾಗಿ ಕರ್ಮ ಮಾಡಬೇಕು ಅಂತ ಒಂದಕ್ಕೊಂದು ಜೋಡಿಸಿದ್ದಾರಷ್ಟೇ. ಏನು? ನಿನ್ನೆ ಯೋಗ್ಯತಾನುಸಾರವಾದ ಜ್ಞಾನ, ಜ್ಞಾನಕ್ಕನುಸಾರವಾದ ವಿಶ್ವಾಸ, ವಿಶ್ವಾಸಕ್ಕನುಸಾರವಾದ ಕರ್ಮ ಅಂತ ಜೋಡಿಸಿದ್ದಾರಷ್ಟೇ, ಬೇರೆ ಏನಿಲ್ಲ. ಬಿಡಿಸಿ ಹೇಳಿದ್ರು ತಾತ್ಪರ್ಯ ಒಂದೇ, ಕೂಡಿಸಿ ಹೇಳಿದ್ರು ತಾತ್ಪರ್ಯ ಒಂದೇ. ತಿಳಿದು ಮಾಡಬೇಕು ಅಂತನ್ನೋದು ಬಹಳ ಮಹತ್ವದ ಅನ್ನೋದನ್ನು ಹೇಳಿದ್ದಾರೆ. ಪ್ರತಿಯೊಂದು ಕರ್ಮಗಳಿಗೂ ನಾವು ಪ್ರಶ್ನಿಸಿ ಮಾಡಬೇಕೆ ಹೊರತಾಗಿ ಏನೋ ಪ್ರಶ್ನೆಯನ್ನೇ ಮಾಡದೆ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಯಾಂತ್ರಿಕತೆ ನಮ್ಮಲ್ಲಿ ಮೈಗೂಡಿಕೊಂಡು ಬಿಡುತ್ತದೆ. ನಾವು ಆಮೇಲೆ ಅದರ ಸಹವಾಸಕ್ಕೂ ಹೋಗೋದಿಲ್ಲ. ಇದನ್ನು ಸ್ವಲ್ಪ ಧೈರ್ಯ ಮಾಡ್ರಿ, ಮಾಡಿದ್ರೆ ಮಾತ್ರ ಆ ಕೆಲಸ ಮಾಡಿ. ಧೈರ್ಯ ಮಾಡ್ರಿ ಅಂದ್ರೇನು? ಎಚ್ಚರ ಮಾಡ್ರಿ ಅಂತ ಅರ್ಥ. ಧೈರ್ಯದಕ್ಕೆ ಎಚ್ಚರ ತಗೊಳ್ರಿ. ಏನ್ ಎಚ್ಚರ ತಗೋಬೇಕು? ಪ್ರತಿಯೊಂದು ಕರ್ಮ ಮಾಡುವಾಗಲೂ ಹೀಗೆ ಯಾಕೆ, ಹೀಗೆ ಯಾಕೆ, ಹೀಗೆ ಯಾಕೆ, ಯಾಕೆ ಹಿಂಗ್ ಮಾಡಿದರು, ಇದರ ಅರ್ಥ ಏನು, ಇದರ ಮಹತ್ವ ಏನು, ಒಂದ್ ಸರ್ತಿಯರ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಒಂದ್ ಸರ್ತಿ ಜೀವನದೊಳಗೆ, ಬಹಳ ಸರ್ತಿ ಬೇಡ. ಯಾಕಂದ್ರೆ ಬಹಳ ಸರ್ತಿ ಕೂತ್ಕೊಂಡ್ರೆ ಇದನ್ನ ಮುಂದೆ ಕರ್ಮ ಮಾಡಂಗಿಲ್ಲ ಅಂತ ಗ್ಯಾರಂಟಿ ಆಗ್ತದೆ. ಅದಕ್ಕೆ ಒಂದ್ ಸರ್ತಿ ಆದ್ರೂ ಯಾಕೆ ಇದನ್ನ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡು ಹೋಗ್ರಿ. ಅದರಿಂದ ಮಹಾನ್ ಲಾಭ ಅದ. ಇನ್ನ ಪರಿಜ್ಞಾನಂ, ಅದು ಯೋಗ್ಯತಾ ಆತು, ತಿಳ್ಕೊಳ್ಳೋದಾತು. ಅದಕ್ಕೆ ಉಪನಿಷತ್ ಅಂತ ಕರೆದಿದ್ದಾರೆ ಅಂತ. ಇನ್ನ ಅಕ್ಷರಂ ಭಗವಾನ್ ವಿಷ್ಣು ತಸ್ಯ ಉಪಪ್ರಣವ ಸ್ಮೃತಃ. ಅಕ್ಷರಂ ಭಗವಾನ್ ವಿಷ್ಣು, ಭಗವಂತ ಅಕ್ಷರ ಅವನೇ. ಮತ್ತ ಏನಾಗ್ಯಾನ? ವಿಷ್ಣುವಿಗೆ ಅಕ್ಷರ ಅಂತ ಹೆಸರು. ತಸ್ಯ ಉಪಪ್ರಣವ ಸ್ಮೃತಃ. ಉಪಪ್ರಣವ ಅಂದ್ರೆ ಉಪವ್ಯಾಖ್ಯ. ಅದೇ ಅವನ ಸರ್ವೋತ್ತಮತ್ವವೇ ಓಂಕಾರದ ವ್ಯಾಖ್ಯಾನವೇ ಆಗಿದೆ ಅಂತ ತಿಳಿದುಕೊಂಡು ತದ್ವ್ಯಾಖ್ಯೇತ್ಯೇವಮಾಹ ಶ್ರುತಿ ಪರ. ಉಪವ್ಯಾಖ್ಯಾತು ತದ್ವ್ಯಾಖ್ಯ. ಉಪವ್ಯಾಖ್ಯ ಅಂದ್ರೆ ಅವನ ವ್ಯಾಖ್ಯಾನ, ಓಂಕಾರದ ವ್ಯಾಖ್ಯಾನವೇ
ಪ್ರಣವ ಓಂಕ ಸರ್ವೋತ್ತಮತ್ವ ಅಂತನ್ನುವುದು ಅಂತ ತಿಳಿದುಕೊಂಡು ಶ್ರುತಿ ಹೇಳಿದ ಇತಿ ತಾರ್ತೀಯ ಅಂತ ಗ್ರಂಥ. ಇನ್ನ ಅಲ್ಲಿ ಪರಮಃ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ ಅನ್ನೋದಿತ್ತಲ್ಲ, ಅದನ್ನ ಶಬ್ದ ನಿರ್ಣಯದ ವಾಕ್ಯದಿಂದ ಬಿಡಿಸ್ತಾ ಹೊರಡ್ತಾರ. ಪರರ್ಧಂಚ ಪರಮಾದುಚ್ಚಂ. ಪರರ್ಧಂ ಅನ್ನೋದು ಪರಮಕ್ಕಿಂತಲೂ ಶ್ರೇಷ್ಠವಾದದ್ದು. ಪರಾರ್ಧಂತು ತಥೋಧಿಕಂ. ಪರಾರ್ಧಕ್ಕಿಂತ ಉತ್ತಮವಾದದ್ದು ಪರಾರ್ಧ. ತಥೋಧಿಕಂ ಪರಾರ್ಧಿ ಸ್ಯಾತ್ ಪರಾರ್ಧ್ಯಮಿತಿ ತತ್ಪರಂ. ನಾಲ್ಕು ಸ್ಟೆಪ್ ಹೇಳ್ಬಿಟ್ರು. ಪರಮಾತ್ ಉಚ್ಚಂ ಪರಾರ್ಧಂ. ಶ್ರೇಷ್ಠವಾಗಿದ್ದಕ್ಕಿಂತಲೂ ಶ್ರೇಷ್ಠವಾದದ್ದಕ್ಕೆ ಪರಾರ್ಧ ಅಂತ ಕರೀತಾರೆ. ಆ ಪರಾರ್ಧಕ್ಕಿಂತ ಉತ್ತಮವಾದ್ರೆ ಪರಾರ್ಧ ಅಂತ ಕರೀತಾರೆ. ಪರಾರ್ಧಕ್ಕಿಂತಲೂ ಉತ್ತಮವಾದ್ರೆ ಪರಾರ್ಧಿ ಅಂತ ಕರೀತಾರೆ. ಪರಾರ್ಧಿಗಿಂತಲೂ ಉತ್ತಮವಾದ್ರೆ ಪರಾರ್ಧ್ಯ ಅಂತ ಕರೀತಾರೆ. ಇಷ್ಟು ವಿವರಣೆ ಕೊಟ್ರು. ಯಾರವರು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಅದಕ್ಕೆ ಹೇಳಿದ್ರು, ಪರತಃ ಪರಮಾಚೈವ ಪರಾರ್ಧೋ ವಾಯುರೀರಿತಃ. ವಾಯುದೇವರನ್ನೇ ಪರಾರ್ಧವೆಂದು ತಿಳಿದುಕೊಳ್ಳ್ರಿ. ಪರಾರ್ಧಿನಿ ಶ್ರೀರುದ್ದಿಷ್ಟ. ಪರಾರ್ಧಿ ಅನ್ನೋರು ಯಾರಿಗೆ ಬರ್ತದ ಅಂತಂದ್ರ ಶ್ರೀಹಿ ಲಕ್ಷ್ಮೀದೇವಿ, ಪರಾರ್ಧ್ಯ ಭಗವಾನ್ ಹರಿಹಿ, ಇನ್ನೂ ಉತ್ತಮನಾದವನು ಪರಮಾತ್ಮ. ಇತಿ ಶಬ್ದ ನಿರ್ಣಯ ಪ್ರಮಾಣ ಬದುಕಿಸಿದ್ದಾರ. ಹಿಂದೆ ನಾ ಬರ್ಸಿಬಿಟ್ಟೀನಿ, ಬಹಳ ಮತ್ತೆ ಗದ್ಲಕ್ಕೆ ಹೋಗ್ಬೇಡ್ರಿ. ಇಷ್ಟು ವಿಷಯ ಮುಗೀತಿ. ಈಗ ಮುಗಿದ ಮೇಲೆ ಇಲ್ಲಿಗೇನಾಯ್ತು, ಒಂದು ಖಂಡ ಮುಕ್ತಾಯ ಆಯ್ತು. ಈಗ ಎರಡನೇ ಖಂಡ ತಗೋಣ ಅಂತ. ಸರಿ, ಈ ಎರಡನೇ ಖಂಡದಲ್ಲಿ ಏನು ವಿಷಯ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಕೇಳಿದ್ರೆ, ಮುಖ್ಯ ಪ್ರಾಣನೆಂಬ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು ಅನ್ನುವುದಕ್ಕೆ ಕಾರಣ, ಪ್ರಮಾಣ, ಯುಕ್ತಿ ಹಾಗೂ ಫಲ ಇಷ್ಟನ್ನು ಒಟ್ಟಿಗೆ ಸೇರಿಸಿ ಹೇಳಿಕ್ ಹೊರಟಿದ್ದಾರೆ. ಏನ್ ಹೇಳಿಕ್ ಹೊರಟಾರವರು? ಕಾರಣ, ಪ್ರಮಾಣ, ಯುಕ್ತಿ, ಫಲಗಳು. ಯಾಕ ಅನ್ನೋದನ್ನ ಹೇಳಿಕ್ ಹೊರಟಾರ. ಸರಿನಾ? ನೋಡ್ರಿ, ಇಲ್ಲಿ ಇದು ಕಥೆ ಪ್ರಾಯ ನಮಗ್ ಗೊತ್ತದ. ಏನ್ ಕಥೆ ನಮಗ್ ಗೊತ್ತದ ಅಂತಂದ್ರ, ದೇವತೆಗಳು ಒಬ್ಬೊಬ್ಬ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಕುಳಿತುಕೊಂಡು ಉಪಾಸನೆ ಮಾಡಿದ್ರು. ಅಲ್ಲಿ ದೈತ್ಯರು ದಾಳಿ ಮಾಡಿದರು. ಪ್ರಾಣದೇವರಲ್ಲಿ ಕುತ್ಕೊಂಡು ಉಪಾಸನೆ ಮಾಡಿದ್ರು. ದೈತ್ಯರು ದಾಳಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಇಷ್ಟು ಕಥೆ ಗೊತ್ತದ. ಅದೇ ವಿಷಯವನ್ನ ಅಂದ್ರೆ ನಾವೇನು ಉಪನ್ಯಾಸಗಳಲ್ಲಿ ಪಾಠಗಳಲ್ಲಿ ಹರ್ಕಾಮುರ್ಕ ತಿಳ್ಕೊಂಡಿರ್ತೀವಿ, ಅದರ ಪೂರ್ಣ ವಿವರಣೆ ಇಲ್ಲ. ಅದು ಆಕ್ಚುಲಿ ಇಲ್ಲಿ ವಿಷಯ. ಇದನ್ನು ನಾವು ಅಗ್ದಿ ಚಂದ ಇಡೀ ಖಂಡವನ್ನ ಅಗ್ದಿ ಚಂದ ಎರಡೇ ಶಬ್ದ ತಿಳ್ಕೊಳ್ಳೋದಾದ್ರೆ, ಪಾಪಾ ವಿದ್ಧ ದೈತ್ಯ ಪೂಗಾ ವಿದ್ಧ, ಎರಡೇ ಶಬ್ದ ಮುಗಿದೋತು. ಇಡೀ ಪ್ರಾತಃ ಸಂಕಲ್ಪ ಗದ್ದಲ್ಲಿ ಮಂತ್ರಾಲಯ ಸ್ವಾಮಿಗಳು ಈ ಖಂಡವನ್ನ ಎರಡು ಶಬ್ದದಾಗ ತಿಳಿಸೋಣ ಅಂದ್ರೆ, ಪಾಪಾ ವಿದ್ಧ ದೈತ್ಯ ಪೂಗಾ ವಿದ್ಧ, ಮುಗದೆ ಹೋಯ್ತು. ಮೊನ್ನೆ ಎಲ್ಲೋ ಒಂದು ಪ್ರಸಂಗ, ಅದು ಒಂದು ಪ್ರಸಂಗದೊಳಗೆ ಆ ವಿದ್ವಾಂಸರು ಹೇಳಿದ್ದೇನು, ಏನೋ ಸುಮ್ಮನೆ ತಡಿ ಒಟ್ಟು ಹೇಳೋಣ ಅಂತ ಹಿಂಗೆ ಹೇಳಲಿಲ್ಲ. ಬಹಳ ಕಳಕಳಿಯಿಂದ ಹೇಳಿದರು. ಯಾಕಂದ್ರೆ ಅದರೊಳಗೆ ಎಲ್ಲಾ ನಿಮ್ಗೆ ಉಪನಿಷತ್ತಿನ ಸಾರ ಅಷ್ಟು ಬಂದದ. ನೀವು ಬೆಳಿಗ್ಗೆ ಎದ್ದು ಕೂಡಲೇ ಹೇಳಿದ್ರೆ ಭಗವಂತನ ಸರ್ವೋತ್ತಮತ್ವವನ್ನು ಚಂದ ಉಪಾಸನೆ ಮಾಡಿದಂಗೆ ಆಗ್ತದ ಅನ್ನೋದಕ್ಕೆ ಪ್ರಾತಃ ಸಂಕಲ್ಪ ಗದ್ದನ್ನು ತಪ್ಪದೇ ಹೇಳ್ರಿ ಅಂತ ಆಚಾರ್ಯರು ಹೇಳಿದ್ದನ್ನ ಕೇಳಿದೆ. ನಿಜ, ಹಂಗ ಹೇಳ್ಕೋತ ಬಂದದ ಹಂಗದ ಅದ. ಅದಕ್ಕ ನಾವು ಅವಶ್ಯವಾಗಿ ಅದನ್ನ ಹೇಳಬೇಕು. ಕೊನೆಗಂದ್ರು, ಅಷ್ಟು ನಿಮಗೆ ಹೇಳಿಕ್ ಆಗ್ಲಿಲ್ಲ ಅಂದ್ರೆ ಹರಿಸರ್ವೋತ್ತಮ ಇಷ್ಟರ ಬೆಳಿಗ್ಗೆ ಎದ್ದು ಕೂಡಲೇ ಹೇಳ್ರಿ ಅಂತ ಕೊನೆಗೊಂದು ಸುಲಭೋಪಾಯ. ಅನಿವಾರ್ಯ ಆತು, ಮತ್ತೆ ಅಷ್ಟು ಹೇಳಂಗಿಲ್ಲ ಅಂದ್ರೆ ಮತ್ತೆ ಏನಾರ ಮಾಡ್ಬೇಕಲ್ಲ ಅಂತ ಹರಿಸರ್ವೋತ್ತಮ ಹೇಳ್ರಿ ಅಂತ ಹೇಳಿದ್ರು. ಆದ್ರೆ ಅವ್ರು ಹೇಳುವಾಗ ಅವ್ರ ಕಾಳಜಿ ಅದ್ರೊಳಗೆ ವ್ಯಕ್ತ ಆಗ್ಲಿಕ್ಕತ್ತಿತ್ತು ನನಗೆ. ಯಾಕಂದ್ರೆ ಅಷ್ಟು ಚಂದ ಸರ್ವೋತ್ತಮತ್ವವನ್ನ ಮಂತ್ರಾಲಯ ಸ್ವಾಮಿಗಳು ಆ ಶಬ್ದಗಳು ತಂದಿಟ್ಬಿಟ್ಟ. ಅದಕ್ಕೆ ಪಾಪಾವಿದ್ದ ದೈತ್ಯ ಪೂಗಾವಿದ್ದ ಮುಖ್ಯ ಪ್ರಾಣದೇವರು ಎಂತಹ ದೊಡ್ಡ ಕ್ವಾಲಿಟಿ ಅದೆಲ್ಲಾದ್ರು. ನಮ್ಮ ಆಚಾರ್ಯರು ಶ್ರೀಮದ್ ಆಚಾರ್ಯರು ಅಂತನ್ನುವುದಕ್ಕೆ ಒಂದು ಕೂದಲಿಯಷ್ಟು ಸಂಶಯ ಪಡದೆ ಇರ್ಲಿಕ್ಕೆ ಇವೆರಡು ಶಬ್ದ ಸಾಕು. ಆಚಾರ್ಯರು ಅವರು ಎಂದೂ ಮಿಸ್ಗೈಡ್ ಮಾಡಂಗಿಲ್ಲ, ನಮ್ಮನ್ನ ಎಂದೂ ಹಾದಿ ತಪ್ಸಂಗಿಲ್ಲ. ದುರ್ಮಾರ್ಗಾದುದ್ಧತ್ಯ ಸನ್ಮಾರ್ಗ ಸ್ಥಾಪಕರು ಹೌದು. ಅದಕ್ಕೆ ಒಂದು ದೃಢ ವಿಶ್ವಾಸ ಬರಬೇಕು ಎಂಬುದಕ್ಕೆ ಈ ಗಟ್ಟಿ ಮುಟ್ಟಿ ಓದಿ ಬಿಡ್ರಿ, ನಾವು ಇನ್ನೇನು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಶ್ರೀಮದಾಚಾರ್ಯ ಶಾಸ್ತ್ರ ಅಷ್ಟ ಮಹತ್ವದ್ದು ಅಂತ ಅದಕ್ಕೆ ಪೂಜ್ಯಾಚಾರ್ಯರು ಹೇಳಿದ್ದು ಬಹಳ ಕಾಳಜಿಯಿಂದ ಹೇಳಿದ್ದು ಅಂತ ಅನಿಸ್ತು. ಅದಕ್ಕೆ ನೆನಪಾಯಿತು, ಹೇಳಿದ್ದೀನಿ. ದಯಮಾಡಿ ಎಲ್ಲರೂ ಪ್ರಾತಃ ಸಂಕಲ್ಪ ಗದ್ಯವನ್ನ ಬೆಳಗ್ಗೆ ಎದ್ದು ಹೇಳೋ ಸಂಪ್ರದಾಯ ಇಟ್ಟುಕೊಳ್ರಿ.
ಆಚಾರ ಬೆಳಿಗ್ಗೆ ಎದ್ಕೊಳ್ಳಿ ನಮ್ಗೆ ಗುಡ್ ಮಾರ್ನಿಂಗು ಗುಡ್ ಅದೇನೋ ಹ್ಯಾಪಿ ಗಿಪಿ ಅಂತೆಲ್ಲ ಕಳಿಸೋದಿರ್ತದೆ. ನೀವು ಹಿಂಗೆಲ್ಲ ಪ್ರಾತಃ ಸಂಕಲ್ಪ ಹೇಳ್ಕೋತ ಕೂತ್ಬಿಟ್ರೆ ನಮ್ಗೆ ಯಾವಾಗ ಆಗ್ತದೆ? ಕೊನೆಗೆ ಯಾವಾಗ ಆಗ್ತದೆ ಅವಾಗ ಹೇಳುವ ಮಾರಾಯ, ಆವಾಗ ನಿನಗೆ ಪ್ರಾತಃ ಕಾಲ ಆಗಲಿ, ನಮಗೇನು ಹೋಗ್ಬೇಕಾಗಿದೆ? ನೀ ಎಲ್ಲಾ ಮುಗಿಸಿ 9 ಗಂಟೆಗೆ ಕೂತ್ಕೋ, ಸಂಜೆ 5 ಗಂಟೆಗೆ ಕೂತ್ಕೊಂಡು ಪ್ರಾತಃ ಸಂಕಲ್ಪ ಹೇಳು, ಅವಾಗ ನಿನಗೆ ಪ್ರಾತಃ ಕಾಲ ಆತೋ ಇಲ್ಲೋ? ಕೆಲವ್ರು ಹೇಳ್ತಿರ್ತಾರೆ, ನಾವ್ ಯಾವಾಗ ಹೇಳ್ತೀವಿ ಅವಾಗ ಸೂರ್ಯೋದಯ. ಒಪ್ಪಕೊಂಡಿನಪ್ಪ, ವಿವಾದ ಮಾಡಂಗಿಲ್ಲ ನಿನ್ ಜೊತೆ, ನಾ ವಿವಾದ ಮಾಡಂಗಿಲ್ಲ. ಬರ್ತದೆ, ಈಗ ಅದೇ ಬರ್ಲಿಕ್ಕೆ. ಮತ್ತೆ ಅದಕ್ಕೆ ಹೇಳಿದ್ದ, ಇಡೀ ಖಂಡವನ್ನ 2 ಅಕ್ಷರದಲ್ಲಿ ತಿಳಿಸ್ಕೊಟ್ಟಾರ, 2 ಪದಗಳಲ್ಲಿ ಅಂತ ಹೇಳಿದ್ದು. ಓಕೆ, ಬರ್ರಿ ಈಗ ಚಂದ ಅಭ್ಯಾಸ ಮಾಡ್ರಿ, ಶ್ರದ್ಧೆಯಿಂದ ಅಭ್ಯಾಸ ಮಾಡ್ರಿ. ಶ್ರದ್ಧೆಯಿಂದ, ವಿದ್ಯೆಯಿಂದ, ಉಪನಿಷತ್ನಿಂದ, 3ರಿಂದ ಅಭ್ಯಾಸ ಮಾಡ್ರಿ. ದೇವಾಸುರಾಹ ಹ ವೈ ಯತ್ರ ಸಂಯತೆ ತಿರೆ ಸಂಯೇತಿರ ಉಭಯೇ ಪ್ರಾಜಾಪತ್ಯಾಹ ತದ್ಧದೇವಾಹ ಉದ್ಗೀತಂ ಆಜಕ್ರುಹು ಅನೇನ ಏನಾನ್ ಅಭಿಭವಿಷ್ಯಾಮ ಇತಿ. ಇಷ್ಟದ ಏನಾಯಿತು, ಒಂದು ವಿಷಯದಲ್ಲಿ ನಮಗೆ ತಾತ್ಪರ್ಯ ಅದ ಅಂತನ್ನೋದನ್ನ ಆಖ್ಯಾಯಿಕೆಗಳ ಮೂಲಕ ಹೇಳುವಂತಹ ಒಂದು ಸಂಪ್ರದಾಯ ಇಟ್ಟುಕೊಂಡದ ವೇದ. ಆಖ್ಯಾಯಿಕಾಃ ಪ್ರದರ್ಶಂತೆ ವೇದವಾದೇಶು ಸರ್ವಶಃ ದ್ಯೋತಯಂತಸ್ತು ಮಹತಾಂ ತಾತ್ಪರ್ಯಂ ತತ್ರ ತತ್ರ ಹಿ ಅಂತ ಭಾಗವತ ತಾತ್ಪರ್ಯದ 1ನೇ ಅಧ್ಯಾಯದ ನೈಮಿಷೇ ನಿಮಿಷ ಕ್ಷೇತ್ರೇ ಅನ್ನುವ ಶ್ಲೋಕದ ಕೆಳಗೆ ಆಚಾರ್ಯರು ಈ ವಾಕ್ಯವನ್ನು ಕೊಟ್ಟಾರ. ಪದ್ಮಪುರಾಣದ ವಾಕ್ಯ ಇರ್ಬೇಕದು. ಏನಂತಾರೆ? ಆಖ್ಯಾಯಿಕಾಃ ಪ್ರದರ್ಶಂತೆ, ವೇದಗಳಲ್ಲಿ ಅಲ್ಲಲ್ಲಿ ಆಖ್ಯಾಯಿಕೆಗಳನ್ನು ಹೇಳ್ತಾರಂತ. ಏನದು ಅಂದ್ರೆ, ಈ ಕಥೆ ಹೇಳೋದ್ರೊಳಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ತಾತ್ಪರ್ಯ ಹೇಳೋದು ನೋಡ್ಕೊಳ್ಳೋದ್ರೊಳಗೆ ಇಂಟ್ರೆಸ್ಟ್ ಅದ. ಕಥೆ ಮೂಲಕ ಯಾಕೆ ಹೇಳ್ತೀವಿ ಅಂದ್ರೆ ನಿಮ್ಗೆ ತಲೆಯಾಗ ಉಳಿಲಿ ಅಂತ ತಿಳ್ಕೊಂಡು. ಕೆಲವೊಂದು ಕಥೆ ಏನಾಗಿರ್ತಾವ, ತಲೆಯಾಗ ಉಳಿದಿರ್ತಾವೆ. ಆ ಕಥೆ ಉಳಿದಾಗ ಜೊತೆಗೆ ನೀತಿನೂ ಉಳ್ಕೊಂಡ್ಬಿಟ್ಟಿರ್ತಾವ ಜೊತೆಗೆ. ಹಂಗಿದ್ದಂಗೆ ಹೇಳಿಕತ್ತಾರ. ದೇವಾಸುರಾಹ, ಬರ್ರಪ್ಪ ಶುರುವಾತ್ ನೋಡ್ರಪ್ಪ ಈಗ ಅದು. ದೇವಾಸುರಾಹ ಅಂದ್ರ ದೇವತೆಗಳು, ಅಸುರರು, ಸರಿನಾ? ದೇವತೆಗಳು, ಅಸುರರು ಏನ್ ಮಾಡಿದ್ರಪ್ಪ ಅವರು ಅಂತಂದ್ರ, ಯತ್ರ ಅನ್ನೋ ಶಬ್ದಕ್ಕೆ ಯದಾ ಅಂತ ಅರ್ಥ, ಎಲ್ಲಿ ಅಲ್ಲ ಯಾವಾಗ ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ. ಯತ್ರ ಅನ್ನೋ ಶಬ್ದದ್ದು ನಮಗೆ ಕಾಲವಾಚಕ, ದೇಶವಾಚಕ ಅಂತ ಅನಿಸ್ತದ. ಉಪನಿಷತ್ತಿಗೆ ದೇಶ ಕಾಲವಾಚಕಗಳು ಎರಡೂ ಒಂದೇ ಅದ, ಬೇರೆ ಬೇರೆ ಇರುವುದಿಲ್ಲ. ಅದಕ್ಕೆ ಯತ್ರ ಅನ್ನೋ ಶಬ್ದಕ್ಕೆ ಯದಾ ಅನ್ನೋ ಅರ್ಥ ಬರ್ಕೊಳ್ರಿ. ಯದಾ ಯಾವಾಗ, ದೇವತೆಗಳು ಮತ್ತು ಅಸುರರು ಸಂಯೇತಿರ ಅಂದ್ರೆ ಸಂಯೇತಿರೇ ಅಂತ ಅರ್ಥ. ಸಂಯೇತಿರೆ ಅಂತಂದ್ರೆ ಅರ್ಥ ಏನು ಅಂದ್ರೆ ಯುದ್ಧ ಮಾಡಲು ಸನ್ನದ್ಧರಾದರೋ. ಬರ್ಕೊಂಡಿಟ್ಟುಕೊಳ್ರಿ, ಯುದ್ಧ ಮಾಡಬೇಕೆಂದು ಸನ್ನದ್ಧರಾದರೋ. ವೇದೇಶ ತೀರ್ಥರು ಬರೀತಾರ, ರಾಯರು ಬರೀತಾರ, ಸಂಯೇತಿರೆ ಯುದ್ಧ ಸನ್ನದ್ಧ ಬಭೂವು. ಯಾಕೆ ಯುದ್ಧಕ್ಕೆ ನಿಂತರು ಅಂತ ಪ್ರಶ್ನೆ. ಸುಳ್ಳು ಯಾಕೆ ಯುದ್ಧಕ್ಕೆ ನಿಂತರ್ರಿ? ಜಗಳಕ್ಕೆ ಯಾಕೆ ನಿಲ್ತಾರೆ ಹೇಳ್ರೋಣ ಅಂತ ಯಾರ? ಜಗಳಕ್ಕೆ ಯಾಕೆ ನಿಲ್ತಾರ ಪ್ರಶ್ನೆ, ಇಷ್ಟ ವಿಷಯ. ಅದಕ್ಕೆ ವೇದೇಶ ತೀರ್ಥರು ಎಷ್ಟು ಚಂದ ಶಬ್ದ ಬರೀತಾರೆ. ಏನದು ಅಲ್ಲೇ ಅದಲ್ಲ, ಉಭಯೇ ಪ್ರಾಜಾಪತ್ಯ, ಅಣ್ತಮ್ಮಂದ್ರು, ಅದಕ್ಕೆ ಜಗಳಕ್ಕೆ ನಿಂತಿದ್ವವು. ಇಷ್ಟ ವಿಷಯ. ಉಭಯೇ ಪ್ರಾಜಾಪತ್ಯ, ದೇವತೆಗಳು ದೈತ್ಯರು, ಪ್ರಾಜಾಪತ್ಯ ಕಶ್ಯಪ ಪ್ರಜಾಪತಿಗಳ ಮಕ್ಕಳು. ಕಶ್ಯಪ ಪ್ರಜಾಪತಿಗಳ ಮಕ್ಕಳು ಅಂದ್ರೆ ದಾಯಾದಿಗಳು ಅಂತ ಅರ್ಥ. ದಾಯಾದಿಗಳು ಅನ್ನೋ ಶಬ್ದನ ಜಗಳದ ಪರ್ಯಾಯ ಅಂತ ಆಗ್ಬಿಟ್ಟದಲ್ಲ ಇವತ್ತು. ಹೌದಿಲ್ಲ? ಮತ್ತೇನ್ ಹೇಳ್ತೀವಿ? ದಾಯಾದಿಗಳು ಅಂದ್ರೆ ಏನ್ ತಿಳ್ಕೊಂಡಿರ್ತೀವಿ? ದಾಯಾದಿಗಳು ಅಂತಂದ್ರ ಹಂಚಿಕೊಂಡು ಹುಟ್ಟವ್ರು ಅಂತ ಅರ್ಥ ರೀ. ಅಂದ್ರೆ ಏನೇನು ತಂದೆ ಆಸ್ತಿ ಅದ ಅದನ್ನೆಲ್ಲ ಹಂಚ್ಕೋಬೇಕು ಅಂತ ಅರ್ಥದ್ರಿ. ಅಕಸ್ಮಾತ್ ಅಪ್ಪ ಏನಾರ ಸಾಲ ಪಾಲ ಮಾಡಿ ಸತ್ತಿದ್ದಾದ್ರೆ ಹಂಚ್ಕೊಳಂಗಿಲ್ರಿ. ಮತ್ತದನ್ನ ಸಾಲ ಮಾಡಿ ಸತ್ತಿದ್ದ ಅಂದ್ರೆ ಅದನ್ನೇನು ಹಂಚ್ಕೊಳ್ಳೋದಿಲ್ಲ. ಮತ್ತೆ ನಮಗೇನ್ ಸಂಬಂಧ ಇಲ್ಲಪ್ಪ, ಯಾರ ಮನೆಯಾಗ ಇರ್ತಾರ ಅವ್ರು ಸಾಲ ತೀರ್ಸೋಬೇಕು, ನಮಗೇನ್ ಸಂಬಂಧ, ಬೇರೆ ಮನೆ ಮಾಡ್ಕೊಂಡ್ ಬಂದ್ಬಿಟ್ಟಿವಿ ಅಂತ. ಅಕಸ್ಮಾತ್ ಅಪ್ಪ ಸಾಲ ಎಲ್ಲಾ ತೀರ್ಸಿ ಅವ ಏನೂ ಸಾಲ ಉಳಿಸ್ಲಾರ್ದ ಸುರಕ್ಷಿತ ಆಸ್ತಿ ಮಾಡಿ ಸತ್ತಿದ್ದ ಅಂತಂದ್ರೆ ತಗೊಳ್ರಿ, ನಾನು ರಕ್ತ ಹಂಚ್ಕೊಂಡು ಹುಟ್ಟೀನಿ, ಏನ್ ಅನ್ಕೊಂಡಿ, ನೀ ಒಬ್ಬನ ಹಂಚ್ಕೋಬೇಕಂತ ಇಟ್ಕೊಂಡು, ಎಲ್ಲಾರ ಹೊಡಿಬೇಕಂತ ಇಟ್ಕೊಂಡು ಏನು ಅಂತ ಶುರು ಮಾಡಿರ್ತಾರೆ. ಇದಕ್ಕ ದಾಯಾದಿಗಳು ಅಂತ ಕರೆದದ್ದು. ಎಷ್ಟು ಚಂದ ಕರೆದ ನೋಡ್ರಿ. ದಾಯ ಅಂದ್ರ ಆಸ್ತಿ ಒಳಗಿನ ಭಾಗ, ದಾಯಾದ ಅಂದ್ರ ಭಾಗ ಪಾಲ್ಗೊಳ್ಳೋರು ಅಂತ ಅರ್ಥ ಅದಕ್ಕೆ. ಸರಿ, ಅದಕ್ಕೆ ವೇದೇಶ ತೀರ್ಥರಂತಾರ ದೇವತೆಗಳಿಗೂ ದೈತ್ಯರಿಗೂ ಯಾಕೆ ಜಗಳ ಬಂತು ಅಂದ್ರೆ ದಾಯಾದಿಗಳವರು. ಅದಕ್ಕ ಹುಡ್ತಾ ಅಣ್ಣತಮ್ಮಂದ್ರು ಬೆಳಿತಾ ದಾಯಾದಿಗಳು ಅಂತ ಒಂದು ಗಾದೆ ಮಾತಾರಿ ನಮ್ಮಲ್ಲಿ. ಬಹಳ ಚಂದ ಹೇಳ್ಯಾರ್ರಿ. ಯಾರು ಹೇಳ್ಯಾರ ಅವ್ ಸಿಕ್ಕ್ರ ಅವಂಗೊಂದು ಹಾರ ಹಾಕ್ಬೇಕಂತ ಇಟ್ಕೊಂಡಿನ್ರಿ ನಾ. ಯಾಕಂದ್ರೆ ಹುಟ್ಟುವಾಗ ಅಣ್ಣತಮ್ಮಂದ್ರಿ ಏನು ಗೊತ್ತಿರಂಗಿಲ್ಲ, ಅಬೋಧ ಮುಗ್ಧರು. ಬೆಳೆದ ಮೇಲೆ ದಾಯಾದಿಗಳು ಜಗಳಕ್ಕೆ ನಿಂತ್ಕೋತಾರ ಅಂತ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು. ಎಲ್ಲಾ ಅಣ್ಣತಮ್ಮಂದ್ರ ಕಥಿನ ಮತ್ತೆ ಕೃತಯುಗದಾಗಿನ ತ್ರೇತಾಯುಗದಾಗಿನ ಕಥೆ ಅಲ್ಲ.
ಕಲಿಯುಗದಾಗ ಮನೆ ಮನೆ ರಾಮಾಯಣ. ಅದಕ್ಕೆ ಉಭಯೇ ಪ್ರಾಜಾಪತ್ಯ ತದ್ಧ ದೇವಾಹ ಉದ್ಗೀತಂ ಆಜಕ್ರುಹು. ಅವರು ಏನಾಯ್ತು, ಈ ಜಗಳಕ್ಕೆ ನಿಂತ್ಕೊಂಡ್ರಲ್ಲ, ದೇವತೆಗಳ ವಿಚಾರ ಮಾಡಿದರು. ತದ್ಧ ದೇವಾಹ ತತ್ ತದಾ ಅಸುರಾಣ. ಆಗ ಈಗ ದೇವತೆಗಳು ಏನ್ ಮಾಡಿದ್ರು ಅಂದ್ರೆ ಉದ್ಗೀತಂ ಆಜಕ್ರುಹು. ಉದ್ಗೀತ ಅಂದ್ರೆ ಗೊತ್ತು ನಮಗೀಗ, ಯಾರು? ಪರಮಾತ್ಮ. ಪರಮಾತ್ಮನನ್ನು ಆಜಕ್ರುಹು ಉಪಾಸನೆಯ ಮೂಲಕ ತಮ್ಮ ಬಳಿಗೆ ಕರೆದುಕೊಂಡರು. ದೇವರನ್ನ ಆಹ್ವಾನ ಮಾಡಿದ್ರು. ದೇವರ ಬಾ, ನಮ್ಮ ಪಕ್ಷಕ್ಕೆ ನಿಲ್ಬಾ ಅಂತ ಕರೆದ್ರು. ಯಾಕ? ಯುದ್ಧದಾಗ ಗೆಲುವು ಬೇಕಾಗ್ಯದ ಅಂದ ಮೇಲೆ ಏನಾಗ್ಬೇಕು? ಭಗವಂತನನ್ನ ಕರೆಯಬೇಕಾಯಿತು. ವೇದೇಶ ತೀರ್ಥ ಎಷ್ಟು ಸಟೀಕ್ ವ್ಯಾಖ್ಯಾನ ಮಾಡ್ತಾರ ಅಂತಂದ್ರೆ, ಎಷ್ಟು ಸಟೀಕ್ ವ್ಯಾಖ್ಯಾನ ಅಂದ್ರೆ, ಅದನ್ನ ಯಾಕೆ ಹೇಳಿಕತ್ತೀನಿ ಅಂದ್ರೆ ಅದಕ್ಕೊಂದು ಒಂದೊಂದಕ್ಕೂ ಒಂದೊಂದು ರೀಸನ್ ಕೊಡ್ತಾರೆ. ರಾಯರು ಬಹಳ ಚಂದ ಬರ್ದಾರ, ಸರಳ ಬರ್ದಾರ. ಅದರ ವಿಷಯ ಹೇಳಿಕತ್ತಿಲ್ಲ, ವೇದೇಶ ತೀರ್ಥ ವ್ಯಾಖ್ಯಾನದೊಳಗಿನ ಅಂಶ ಹೇಳಿಕತ್ತೀನಿ. ಆ ಉಪನಿಷತ್ನೊಳಗಿಂದ ಒಂದೊಂದು ಅಂಶ ತೆಕ್ಕೋದ್ ಬರ್ಲಿಕತ್ತಾರ. ಮೊದಲನೇದ್ದು, ಯಾವಾಗ ದೇವತೆಗಳು ದೈತ್ಯರು ಯುದ್ಧಕ್ಕೆ ನಿಂತ್ಕೊಂಡ್ರು. ಯುದ್ಧ ಅಂಬೋದು ನಮ್ಮ ಇಂಗ್ಲಿಷ್ ಮೀಡಿಯಂನಾಗ ಜಗಳಕ್ಕೆ ನಿಂತ್ಕೊಂಡ್ರು. ಯಾಕ ಅಂದ್ರ ದಾಯಾದಿಗಳಾದದ್ದರಿಂದ ಜಗಳ ಬರೋದು ಸಹಜ ಬಂತು. ಇವ್ರು ಏನ್ ಮಾಡಿದ್ರು? ಭಗವಂತನ್ ಕರೆದ್ರು. ಯಾಕಪ್ಪ? ಪ್ರಶ್ನೆ. ಭಗವಂತನ ಯಾಕೆ ಕರಿಬೇಕಾಗಿತ್ತು? ನಿಮ್ ಕೈಯಾಗ ಆಯುಧ ಇದ್ದಿದ್ದಿಲ್ಲೇನು? ರಥ ಕೊಟ್ಟಿದ್ದಿಲ್ಲ ನಿಮ್ಗ? ಮತ್ತೆ ದೇವ್ರನ್ನ ಕರೆದ್ರಿ ಅಂದ್ರೆ ಆ ತತ್ ಹ ತಸ್ಮಾತ್ ಹ, ಅದೊಂದು ತತ್ ಶಬ್ದ ನೋಡ್ರಿ. ಆ ತತ್ ಶಬ್ದಕ್ಕ ಎಷ್ಟು ಚಂದ ವ್ಯಾಖ್ಯಾನ ಮಾಡ್ತಾರ ವೇದೇಶ ತೀರ್ಥರು ಅಂದ್ರೆ, ತತ್ ತದಾ ಅಸುರಾಣಾಂ ಬಹುತ್ವಾತ್ ಶಂಕರವರ ಸದ್ಭಾವಾಚ್ಯ ತೈರ್ಜಿತಾ ದೇವ ಉದ್ಗೀತಂ ಉದ್ಗೀತನಾಮಕಂ ವಿಷ್ಣುಮುಪಾಸ್ತ್ಯ ಆಜಕರವಂತಹ ಅಭಿಷ್ಟದಂ ಕೃತವಂತ ಇತಿ ಯಾವತ್ ಹೇತಿ ಪ್ರಸಿದ್ಧಮಾಹ. ತತ್ ಅದೊಂದು ಕಾರಣ ಬಂತು, ಪರಮಾತ್ಮನನ್ನ ಕರೆಯುವಂತ ಒಂದು ಕಾರಣ ಬಂತು. ಏನ್ ಕಾರಣ ಬಂತು ಅಂದ್ರೆ, ಮೊದಲನದ್ದು ಸಂಖ್ಯಾ ಬಾಹುಲ್ಯ. ದೇವತೆಗಳು ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ, ದೈತ್ಯರು ಸಂಖ್ಯೆಯಲ್ಲಿ ಬಹಳ ಇದ್ದಾರೆ. ಭಾರಿ ಆಶ್ಚರ್ಯ, ಭಾರಿ ಆಶ್ಚರ್ಯ. ಯಾವಾಗಲೂ ಇವು ಆಕಳ ಮತ್ತೊಂದು ಪ್ರಾಣಿಗಳ ಸಂಖ್ಯೆ ಇರ್ತಾವ್ರಿ, ಇವು ಕಡಿಮೆ ಇರ್ತಾವ್ರಿ. ಹುಲಿ, ಚಿರತಿ, ಕರಡಿ ಇವೇಟು ಸಂಖ್ಯೆ ಜಾಸ್ತಿ ಇರ್ತಾವ. ಯಾವಾಗಲೂ ಸಂಧ್ಯಾವನಿ ದೇವ್ರ ಪೂಜಾ ಮಾಡೋ ಮನಿಗಳು ಕಡಿಮೆ ಇರ್ತಾವ, ಹಂಗ ಉಳಿದು ಉಸಾಬರಿ ಮಾಡೋ ಮನಿಗಳು ಜಾಸ್ತಿ ಇರ್ತಾವ ಯಾವಾಗಲೂ. ಯಾಕೆ ಹೇಳಿದೆ ಅಂತಂದ್ರೆ, ಅಸುರಾಹ ಬಹುಲಾಹ. ಅಸುರರು ಎಲ್ಲೆಲ್ಲಿ ದಾಳಿ ಮಾಡ್ಲಿಕ್ಕೆ ಅವಕಾಶ ಆಗ್ಯದ ಅಲ್ಲಾಗಲೇ ಅವ್ರು ಬಂದು ಸೇರ್ಕೊಂಡ್ಬಿಟ್ಟಾರ. ಈಗ ಆಲ್ರೆಡಿ ಅವ್ರು ನಿಶ್ಚಿಂತಿದ್ದಾರ್ರಿ. ಈ ಮನೆಗಳಂತೂ ಗಡಿಸಿ ಕೈ ಬಿಟ್ಟದ, ಇನ್ಯಾವ ಉಳಿದ ಮನೆಯವ್ ನೋಡ್ರಿ ಅಂತ ತಿಳ್ಕೊಂಡು ಇಷ್ಟು ಕೂತಿರ್ತಾರ ಅವ್ರು. ಅವು ಘಂಟಿ ಶಬ್ದ ಕೇಳಿದ್ಕೊಂಡು ಸುಮ್ ಮಲ್ಕೊಂಡಿರ್ತಾರೆ ಮುಸುಕ್ ಹಾಕೊಂಡು. ಬ್ಯಾಡಡಿ ಅನ್ಕತ್ ಮುಗಿಲೆ ಒಂದು ಅಂತ ತಿಳ್ಕೊಂಡು. ಅದಕ್ಕೆ ಬಾಜುಕಿನ ಮನೆ ಕೆಲವು ಮಲ್ಕೊಂಡಿರ್ತಾರ ನೋಡ್ರಿ, ಅದೇ ವಿಷಯ, ಬೇರೆ ಏನಿಲ್ಲ. ಆಮೇಲೆ ಇವು ಏನ್ರ ಮತ್ತ ಅವ್ರು ನೋಡಿ ಇವರು ಬಿಟ್ರು ಅಂತ ಇಟ್ಕೊಳ್ರಿ, ಇವ್ರನ್ನ ಕಾಲಿಟ್ರ ಅಂತ ಅರ್ಥ. ಸರಿನಾ? ಆದ್ದರಿಂದ ಮೊದಲು ಸಂಖ್ಯಾಬಾಹುಲ್ಯ, ಎರಡನೆಯದ್ದು ವರಬಾಹುಲ್ಯ, ಮೂರನೆಯದ್ದು ಬಲಬಾಹುಲ್ಯ. ಅದಕ್ಕೆ ಟ್ರಿಬಲ್ ಅಂತ ಕರೀತಾರ್ರಿ. ಟ್ರಿಬಲ್ ಏನ್? ಟ್ರಿಬಲ್ ಮೂರವ ಅವ್ರ ಕಡೆಗೆ. ಸಂಖ್ಯಾಬಾಹುಲ್ಯ, ಸಂಖ್ಯಾಬಲ, ವರಬಲ, ದೇಹಬಲ ಮೂರೂ ಬಹಳವರಿ ದೈತ್ಯರಲ್ಲಿ. ದೇವತೆಗಳಲ್ಲಿ ಸಂಖ್ಯಾಬಾಹುಲ್ಯ ಇಲ್ಲ, ಸಂಖ್ಯಾಬಲ ಇಲ್ಲ, ವರಬಲ ಇಲ್ಲ, ದೇಹಬಲವೂ ಇಲ್ಲ. ಅಷ್ಟು ದೈತ್ಯಷ್ಟು ಅವ್ರು ಸೆಣಸೋರಲ್ರಿ ಅವ್ರು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದೇ ಬಲ, ಹರಿಬಲ ಒಂದೇ ಬಲ, ಮುಗಿದೋದ್ ಕೆಲಸ. ಈಗ ಆ ವಾಕ್ಯ ಸರಿ ಹೊಂತು. ಯಾಕೆ ಅವರು ಭಗವಂತನ ಉಪಾಸನ ಮಾಡಬೇಕಾತು? ಅವರು ಮೂರ್ ಬಲ ಇಟ್ಕೊಂಡು ಬಂದಾರ. ರುದ್ರದೇವರ ವರ ಇಟ್ಟುಕೊಂಡು ನಮ್ಮನ್ನ ಯಾರು ಗೆಲ್ಲೋ ಹಂಗಿಲ್ಲ ಅಂತ ಅವ್ರಿದ್ದಾರೆ. ಸಂಖ್ಯಾದೊಳಗೆ ಜಾಸ್ತಿ ಇದ್ದಾರೆ, ದೇಹದಿಂದ ಬಲ ಅದ. ಮತ್ ನಾವು ಗೆಲ್ಬೇಕಂದ್ರೆ ಗೆಲ್ಬೇಕು. ಕರೆ ತೋ ಕ್ಯಾ ಕರೆ, ಜಾಯ್ ತೋ ಕಹಾ ಜಾಯ್. ಅದಕ್ಕೆ ಎಲ್ಲಿ ಹೋಗ್ಬೇಕು, ಮತ್ತೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಒಂದೇ ಉಪಾಸನ, ಭಗವದ್ ಉಪಾಸನ. ನೋಡ್ರಿ, ಆ ಸಂದರ್ಭದಲ್ಲಿ ಅವರು ಹೆದರಿಕೊಳ್ಳಲಿಲ್ಲ ಅನ್ನೋದೊಂದು ಸ್ವಾರಸ್ಯ. ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಇಂಥ ಸಿಚುವೇಶನ್ ಅನ್ನ ಅವ್ರು ಹ್ಯಾಂಡಲ್ ಮಾಡೋದು ಹೆಂಗ ಅಂತ ತಿಳ್ಕೊಂಡಿದ್ರಿ ಅವ್ರು. ಅವ್ರೇನ್ ಮಾಡಿದ್ರು, ಬಂದ್ಬಿಟ್ಟು ನಡಿ ಮುಸುಕ್ ಹಾಕೊಂಡ್ ಮಕ್ಕೊಂಬೇಡ ಅಂತ ತಿಳ್ಕೊಂಡು ಹೋಗ್ಲಿಲ್ರಿ ಅವ್ರು. ಅಂಜಲಿಲ್ಲ, ಹಿಂಸರಿಲಿಲ್ಲ, ನಮ್ಮ ಪಾಲಿಗೆ ದೇವರಿದ್ದಾನ ಅಂತ ಹೇಳಿ ದೇವ್ರ ಉಪಾಸನೆ ಮಾಡಿ ಯುದ್ಧವನ್ನ ಗೆದ್ರು. ಅರ್ಥಾತ್ ಇಂಥ ಹೊತ್ತೊಳಗೆ ನಾವು ಹೆಂಗಿರ್ಬೇಕು ಅನ್ನೋದಕ್ಕೆ ದೇವತೆಗಳ ಆದರ್ಶ. ದೇವಾಸುರಾಹ ವೈ ಯದಾ ಯತ್ರ ಸಂಯೇತಿರೇ ಉಭಯೇ ಪ್ರಾಜಾಪತ್ಯಾಃ ತದ್ಧ ದೇವಾಃ ಉದ್ಗೀತಮಾಜಕ್ರುಃ. ಅನೇನ, ಈ ಪರಮಾತ್ಮನ ಬಲದಿಂದ, ಈ ದೈತ್ಯರನ್ನು ಅಭಿಭವಿಷ್ಯಾಮಃ, ಸೋಲಿಸಿಬಿಡುತ್ತೇವೆ.
ಈ ಭಗವಂತನಿಂದ ಅಂದ್ರೆ ಆ ಭಗವಂತನ ಅನುಗ್ರಹದಿಂದ ಪಡೆದ ಬಲದಿಂದ ನಾವು ದೈತ್ಯರನ್ನ ಗೆಲ್ತೇವೆ. ನೋಡ್ರಿ, ಭಗವಂತನನ್ನ ಉಪಾಸನೆಯ ಮೂಲಕ ಕರೆದು ಅರ್ಥಾತ್ ಅವನನ್ನು ಪ್ರಸನ್ನ ಮಾಡಿಕೊಂಡು ಪ್ರಸನ್ನನಾದ ಭಗವಂತನಿಂದ ಬಲವನ್ನ ಪಡೆದು ನಾವು ಗೆಲ್ತೇವೆ ಅಂತ ಹೊರಟು. ಏನ್ ಮಾಡಿದ್ರು ಅಂತಂದ್ರೆ, ಒಂದು ಪ್ರತಿಮಾ ಆರಿಸ್ಕೊಂಡ್ರಿ. ಎಲ್ಲಿ ಪೂಜಾ ಮಾಡ್ಬೇಕಾ ಭಗವಂತನನ್ನ ಅಂತ ವಿಚಾರ ಮಾಡಿ, ತೇಹ ನಾಸಿಕ್ಯಂ ಪ್ರಾಣಂ ಉದ್ಗೀತಂ ಉಪಾಸಾಂ ಚಕ್ರರೇ. ನಾಸಿಕ್ಯ ಪ್ರಾಣ ಅದು ಅಧ್ಯಾತ್ಮದಲ್ಲಿಯೇ ಉಪಾಸನೆ ಮಾಡಿದ್ರು. ಹೊರಗೆಲ್ಲೋ ಉಪಾಸನೆಗೆ ಹೋಗಿ ಕೂತು ಬಿಟ್ರೆ ದೈತ್ಯರಿಗೆ ಗೊತ್ತಾಗ್ತದೆ. ಅಂದ್ರೆ ಇಮಿಡಿಯೇಟ್ ಯುದ್ಧಕ್ಕೆ ನಿಂತಾರ ಈಗ ಅವರು. ಈ ಯುದ್ಧಕ್ಕೆ ನಿಂತ ಹೊತ್ತಿನೊಳಗೆ ನಾವು ಒಂದ್ 5 ನಿಮಿಷ ತಡ್ರಿಪ್ಪ, ಟೈಮ್ ಪ್ಲೀಸ್ ಅಂತ ತಿಳ್ಕೊಂಡು ಹೇಳಿ ಹೋಗಿ ಕುತ್ಕೊಂಡು ಉಪಾಸನೆ ಮಾಡಿ ಅವ್ನು ಕರ್ಕೊಂಡು ಬಂದು ಮಾಡೋ ಅಷ್ಟು ಸ್ಟೇಜ್ ಇದ್ದಿದ್ದಿಲ್ಲ. ಅದಕ್ಕೆ ಅಧ್ಯಾತ್ಮದಲ್ಲಿಯೇನೇ ಭಗವದ್ ಆರಾಧನೆ ಮಾಡಿದ್ರು. ಹೆಂಗದ ಗೊತ್ತೇನ್ರಿ? ಇದು ಅಕ್ಷರಶಃ ಅರ್ಜುನ ಯುದ್ಧ ಭೂಮಿಯಲ್ಲಿ ಬಂದು ನಿಂತು ಅವ್ರನ್ನೆಲ್ಲ ನೋಡಿದ ಮೇಲೆ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನಮಾನಸಃ, ನಂಗೆ ಆಗಂಗಿಲ್ಲ ಬಿಡು ಕೃಷ್ಣ ಇನ್ನ ಅಂತ ಹೇಳಿ ಬಿಲ್ ಛಲ್ಲಿಟ್ಟಾಗ ಆಗ ಕೃಷ್ಣ ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಂಶ, ಎಲ್ಲಿ ಯಾವ ಹೊತ್ನ್ಯಾಗೋ ನಿನಗೆ ಬಂದದ್ದು ಬುದ್ಧಿ ಅಂತ ಕೇಳಿದಂಗದ ಇದು. ಅದ ಸ್ಟೇಜ್ ಅದ, ಅಕ್ಷರಶಃ ಅದ ಸ್ಟೇಜ್ ಅದ. ಬಟ್ ಏನು ಅಂದ್ರೆ ಅದು ಹೊರಗದ ಅಧಿಭೂತದಾಗದ, ಇದು ಅಧಿದೈವದಾಗ ಅಧ್ಯಾತ್ಮದಾಗದ, ಇಷ್ಟೇ ವ್ಯತ್ಯಾಸ. ಇಲ್ಲೇ ಆ ದೇವತೆಗಳು ವಿಚಾರ ಮಾಡಿದ್ರು, ತಮ್ಮ ದೇಹದಲ್ಲೇ ತಮ್ಮಲ್ಲೇ ವಿಚಾರ ಮಾಡಿಕೊಂಡ್ರು ಎಲ್ಲಿ ಮಾಡೋಣಪ್ಪ ಅಂತ. ನಾಸಿಕ್ಯ ವಾಯು, ವಾಯುದೇವರ ಮಗನಾದ ನಾಸಿಕಕ್ಕೆ ಅಭಿಮಾನಿಯಾದ ಆ ಪ್ರಾಣನಲ್ಲಿ ಉದ್ಗೀತ ನಾಮಕ ಭಗವಂತನ ಉಪಾಸನೆಯನ್ನ ಮಾಡಿದ್ರು. ಮುಂದೇನಾಯ್ತು ಎಲ್ಲ ಗೊತ್ತದ ನಮಗೆ. ಏನ್ ಗೊತ್ತದ? ದಾಳಿ ಮಾಡಿದ್ರು ದೈತ್ಯರು ಇತ್ಯಾದಿ ಎಲ್ಲ ಆಗ್ತಾವ. ಅಷ್ಟು ಹಿಂಗ ಪ್ರತಿಮಾ ಹಾಕೋತ ಹೋಗ್ಬಿಡ್ತದ್ರಿ. ಅದು ಬಹಳ ಚಂದದ. ಆಚಾರ್ಯರು ಎಷ್ಟು ವ್ಯಾಖ್ಯಾನ, ಅಲ್ಟಿಮೇಟ್ ವ್ಯಾಖ್ಯಾನ ಮಾಡ್ತಾರ ಕೊನೆಗೆ ಅಂತಂದ್ರೆ, ನಮಗೊಂದು ತಿಳಿಲಿಲ್ಲ, ಈ ದೇವತೆಗಳು ಮತ್ತು ಲೋಕಕ್ಕೆ ಮಾರ್ಗದರ್ಶನ ಮಾಡೋರು, ಅಷ್ಟು ತಿಳುವಳಿಕೆ ಇದ್ದವರು, ಮುಖ್ಯ ಪ್ರಾಣದಲ್ಲೇನೆ ದೇವರ ಉಪಾಸನೆ ಮಾಡ್ಲಿಕ್ಕೆ ಬರ್ತಿತ್ತೋ ಇಲ್ಲೋ? ಯಾಕೆ ಮೂಗಿನಲ್ಲಿ, ಕಣ್ಣಿನಲ್ಲಿ, ಕಿವಿಯಲ್ಲಿ, ಹೃದಯದಲ್ಲಿ, ಅಲ್ಲಿ ಇಲ್ಲಿ ಅಲ್ಲಿ ಅಂತ ಯಾಕೆ ಒದ್ದಾಡ್ಬೇಕಾಗಿತ್ತು? ಎಲ್ಲೆಲ್ಲಿಯೋ ಹೋಗೋಕ್ಕಿಂತ ಪ್ರಾಣನಲ್ಲಿ ಅಂತ ಮಾಡಿದ್ರೆ ಮುಗೀತಿತ್ತೋ ಇಲ್ವೋ? ದೇವತೆಗಳು ಜ್ಞಾನಿಗಳು ಹೌದೋ ಅಲ್ವೋ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಎಷ್ಟು ಚಂದ ವಿವರಣೆ ಕೊಡ್ತಾರೆ ಶ್ರೀಮದ್ ಆಚಾರ್ಯರು ಅಂದ್ರೆ ಬಹಳ ಅದ್ಭುತ. ನಾವು ನೇರಾನೇರವಾಗಿ ಮುಖ್ಯ ಪ್ರಾಣದೇವರಲ್ಲಿ ಭಗವಂತನ ಆರಾಧನೆ ಮಾಡಿದ್ದಿದ್ರೆ, ಮುಖ್ಯ ಪ್ರಾಣದೇವರ ಮಹಿಮೆಯನ್ನ ಲೋಕಕ್ಕೆ ಪ್ರಕಟ ಮಾಡಲು ಆಗುತ್ತಿರಲಿಲ್ಲ. ಯಾವುದು? ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಅನ್ನುವ ಮಹಿಮೆಯನ್ನ ತಿಳಿಸಲು ಆಗುತ್ತಿರಲಿಲ್ಲ. ಗೆಲ್ತಿದ್ರು, ಅದರ ಸಂದೇಹನೇ ಇಲ್ಲ, ಗೆದ್ದೇ ಬಿಡ್ತಿದ್ರು. ಯಾಕಂದ್ರೆ ಮುಖ್ಯ ಪ್ರಾಣದೇವರಲ್ಲಿ ಭಗವಂತನ ಉಪಾಸನ ಮಾಡಿದ ಕೂಡಲೇ ಪ್ರಾಣದೇವ ಅದು ಭಗವಂತ ಪ್ರಸನ್ನನಾಗಿ ಅನುಗ್ರಹ ಮಾಡ್ತಿದ್ದ, ಜಯ ಸಂಪಾದನೆ ಮಾಡಿಬಿಡ್ತಿದ್ರು. ಆದರೆ ವಾಯುದೇವರು ಪಾಪರಹಿತರು, ವಾಯುದೇವರು ದೈತ್ಯರ ದಾಳಿಗೆ ಒಳಗಾಗದವರು ಅನ್ನುವಂತಹ ಅವರ ಮಹಿಮೆಯನ್ನ ನಮಗೆ ತಿಳ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಅನ್ನೋದಕ್ಕ ದೇವತೆಗಳು ಕರುಣಾಪೂರ್ಣರಾದವರು ಈ ಉಪಾಸನೆಯನ್ನ ಮಾಡಿದರು. ಅರ್ಥ ಆಯ್ತಾ? ಹಂಗಾದ್ರೆ ನಾವೇನ್ ಮಾಡ್ಬೇಕು ಈಗ? ದೇವತೆಗಳು ಇತರ ದೇವತೆಗಳೆಂಬ ಪ್ರತಿಮೆಗಳಲ್ಲಿ ಹರಿಯ ಉಪಾಸನೆ ಮಾಡಲು ಕಾರಣ ವಾಯುದೇವರ ಪಾಪಾವಿದ್ದ ದೈತ್ಯ ಭೋಗಾವಿದ್ದ ಎಂಬ 2 ದೊಡ್ಡ ಗುಣವನ್ನ ತಿಳಿಸುವುದಕ್ಕಾಗಿ. ಈ ಅಂಶವನ್ನು ನಾವು ಇಟ್ಕೊಂಡಿರ್ಬೇಕು, ಬುದ್ಧಿಯಲ್ಲಿ ಇಟ್ಕೋಬೇಕು, ಪುಸ್ತಕದಾಗ ಇಟ್ಕೊಂಡ್ರೆ ಚಲೋ. ಇಲ್ಲ ಇದು ಇಲ್ಲ. ದೇವಾಸುರಾಹ ವೈ ಯದಾ ಸಂಯೇತಿರೇ ಉಭಯೇ ಪ್ರಾಜಾಪತ್ಯಾಗ ತದ್ಧದೇವ ಉದ್ಗೀತಮಾಜಕ್ರುಹು ಅನೇನ ಏನಾನ್ ಅಭಿಭವಿಷ್ಯಾಮ ಇತಿ. ತೇಹ ನಾಸಿಕ್ಯಂ ಪ್ರಾಣಮುದ್ಗೀತಂ ಉಪಾಸಾಂ ಚಕ್ರಿರೇ. ಅವ್ರೇನ್ ಮಾಡಿದ್ರು? ನಾಸಿಕ್ಯಂ ಪ್ರಾಣಂ, ಮುಖ್ಯ ಪ್ರಾಣದೇವರ ಮಗನಾದ ನಾಸಿಕ ಘ್ರಾಣೇಂದ್ರಿಯದ ಅಭಿಮಾನಿಯಾಗಿರುವಂತಹ ವಾಯು, ಅವರೊಬ್ಬರು ವಾಯು, ಅವರಲ್ಲಿ ಕುಳಿತುಕೊಂಡು ಅವರ ಅಂತರ್ಗತನಾದ ಭಗವಂತನನ್ನ ಉಪಾಸನಾ ಮಾಡಿದ್ರು. ಅಸುರರಿಗೆ ಅದು ಹೆಂಗ್ ಗೊತ್ತಾತ್ರಿ? ನಿಮ್ಗೆ ಹೇಳ್ತೀನಿ, ಆಶ್ಚರ್ಯ. ಅವರು ಉಪಾಸನಾ ಮಾಡ್ಲಿಕ್ಕೆ ಕೂತಾರ ಅಂಬೋದು ಕ್ಷಣ ಮಾತ್ರದಲ್ಲಿ ಗೊತ್ತಾತ್ ನೋಡ್ರಿ. ಅಂದ್ರ ಎಷ್ಟು ಗೂಢಚಾರನ ನೇಮಿಸಿರಬಹುದು ಅವರೆಲ್ಲ, ಇಂಟೆಲಿಜೆನ್ಸಿ ಎಷ್ಟಿರಬಹುದು ಅವ್ರೆಲ್ಲರ. ಏನ್ ಮಾಡಿದ್ರು? ತಮ್ಮ ಅಸುರಾಹ ಪಾಪ್ಮನ ವಿದದುಹು. ಒಮ್ಮೆ ಬಂದ್ ಅವ್ರೇನ್ ಮಾಡಿದ್ರು? ಅವರು
ಆ ಪ್ರತಿಮೆಯ ಮೇಲೆ ದಾಳಿಯನ್ನ ಮಾಡಿಬಿಟ್ರು. ಪ್ರತಿಮೆಯನ್ನ ದಾಳಿ ಮಾಡಿ ಏನ್ ಮಾಡಿದ್ರು ಅಂದ್ರೆ ಪಾಪಿಷ್ಠವಾದ ಪ್ರತಿಮೆಯನ್ನ ಮಾಡಿಬಿಟ್ರು. ಆ ಪ್ರತಿಮಾನ ಮೈಲ್ಗಿ ಮಾಡಿಬಿಟ್ರು. ದೈತ್ಯರು ನಾಸಿಕ್ಯವಾಯುವೆಂಬ ಪ್ರತಿಮೆಯನ್ನ ದಾಳಿ ಮಾಡಿದರು. ದಾಳಿ ಮಾಡಿದ ಕೂಡಲೇ ಆ ಪ್ರತಿಮಾ ಮೈಲ್ಗೆ ಹೋತು. ಇದು ನಾವೊಂದು ಗಾದಿ ಮಾತು ಹೇಳ್ತಿರ್ತೀವಲ್ಲ, ನಾಯಿ ಮುಟ್ಟಿದ ಕುಡಿಕೆ ಅಂತ ಅಂತಿರಂಗಿಲ್ಲ. ನಾಯಿ ಮುಟ್ಟಿದ ಕುಡಿಕೆ ಅಂದ್ರೆ ಮೈಲ್ಗೆ ಅಂತ ಅರ್ಥ, ಬಳಂಗಿಲ್ಲ ಅಂತ ಅರ್ಥ. ಅದಕ್ಕೆ ಹಂಗಾತದು. ಅಲ್ರಿ ಹೌದ್ರಿ, ಅದು ನಿಮಗ್ ಹೆಂಗ್ ಗೊತ್ತಾತು? ಆ ನಾಸಿಕ್ಯ ವಾಯುವಿನಲ್ಲಿ ಇವ್ರು ಉಪಾಸನೆ ಭಗವಂತನ ಮಾಡ್ತಾ ಇರೋ ಕಾಲಕ್ಕ ಅವ್ರು ಮುಟ್ಟಿ ಮೈಲ್ಗೆ ಮಾಡ್ರ ನಿಮ್ಗೆ ಹೆಂಗ್ ಗೊತ್ತಾತು ಅಂತಂದ್ರೆ, ತಸ್ಮಾತ್ ಅದು ಪಾಪಿಷ್ಠವಾದ ಪ್ರತಿಮೆಯಾಯಿತು, ಅದು ಮೈಲಿಗೆಯಾದ ಪ್ರತಿಮೆ ಆಯಿತು ಅನ್ನೋದಕ್ಕೇನೆ ತೇನ ಉಭಯಂ ಜಿಘ್ರತಿ. ಆ ನಾಸಿಕದಿಂದ ಎರಡು ಗಂಧವನ್ನು ತಗೊಳ್ತೀವಿ. ಸುರಭಿಚ ದುರ್ಗಂಧಿಚ ಪಾಪ್ಮನಾಖೇಶ ವಿದ್ಧ. ಅದು ಪಾಪಿಷ್ಠವಾಗಿದೆ ಅಂತ ತಿಳಿಲಿಕ್ಕೆ ಕಾರಣ, ಮೂಗಿನಿಂದ ಸುವಾಸನೆಯನ್ನು ಗ್ರಹಣ ಮಾಡ್ತೀವಿ, ದುರ್ವಾಸನೆಯನ್ನು ಗ್ರಹಣ ಮಾಡ್ತೀವಿ, ಸುಗಂಧವನ್ನು ಗ್ರಹಣ ಮಾಡ್ತೀವಿ, ದುರ್ಗಂಧವನ್ನು ಗ್ರಹಣ ಮಾಡ್ತೀವಿ. ಅಂದ್ರ ನೆನಪಿಟ್ಟುಕೊಳ್ರಿ, ಈ ಸುಗಂಧ ದುರ್ಗಂಧವು ನಮಗೆ ಏನು ತಿಳಿಸ್ಲಿಕ್ಕತ್ತದ? ಈ ಘ್ರಾಣೇಂದ್ರಿಯದಲ್ಲಿ ತದಭಿಮಾನಿ ದೇವತೆಯಲ್ಲಿ ದೈತ್ಯರು ಮುಟ್ಟಿ ಮೈಲ್ಗಿ ಮಾಡಿ ಪಾಪವನ್ನು ಸೇರಿಸ್ಯಾರ ಅಂತನ್ನೋದನ್ನ ಲೋಕಕ್ಕೆ ದಿವಸ ಎತ್ತೆತ್ತೆತ್ತೆತ್ ಹೇಳ್ತದ. ಒಂದು ವೇಳೆ ಹಂಗ ದಾಳಿ ಮಾಡಿದ್ದಿಲ್ಲ ಅಂದ್ರ ನಮ್ಮ ಮೂಗು ದುರ್ಗಂಧವನ್ನು ಗ್ರಹಣ ಮಾಡ್ಲಿಕ್ಕೆ ಸಾಧ್ಯ ಇದ್ದಿಲ್ಲ, ಕೇವಲ ಸುಗಂಧವನ್ನು ಗ್ರಹಣ ಮಾಡ್ಲಿಕ್ಕೆ ಆಗ್ತಿತ್ತು. ಅರ್ಥ ಆಗ್ತಾ ಇದೆ ಎಷ್ಟು ಮಹತ್ವದ ಅಂಶದ ಅಂತ ತಿಳ್ಕೊಂಡು. ಈಗ ಮುಖ್ಯ ಪ್ರಾಣದೇವರಲ್ಲಿ ಉಪಾಸನ ಮಾಡೋದು ಯಾಕಂತ ತಿಳಿತದ. ಪಾಪಾವಿದ್ಧರು ಯಾಕ, ದೈತ್ಯ ಪೂಗಾವಿದ್ಧರು ಯಾಕ ಅಂತ ಅರ್ಥ ಆಗ್ತದೆ. ಮುಂದೆ ಬರ್ರಿ. ಅಥಃ ವಾಚಮುದ್ಗೀತಂ ಉಪಾಸಾಂ ಚಕ್ರಿರೇ. ಅದು ಹೋದು ಕೂಡಲೇ ವಾಚಂ ವಾಗೀಂದ್ರಿಯಕ್ಕೆ ಬಂದ್ರು. ಅಲ್ಲಿ ಕುತ್ಕೊಂಡು ಅಂದ್ರೆ ಅಲ್ಲಿರುವಂತಹ ಉದ್ಗೀತನ ಉಪಾಸನೆ ಮಾಡ್ಲಿಕ್ಕೆ ತಂಹಾಸುರ ಪಾಪ್ಮನ ವಿಧದುವು. ಅಲ್ಲೂ ಬಂದು ಅವರನ್ನ ಪಾಪವಂತರನ್ನಾಗಿ ಮಾಡಿದ್ರು. ತೇನ ಉಭಯಂ ಬಹತಿ ಸತ್ಯಂಚ ಅಋತಂಚ ಪಾಪ್ಮನಾಖೇಶ ವಿದ್ಧ. ಆ ದೈತ್ಯರು ದಾಳಿ ಮಾಡಿ ಪ್ರತಿಮೆಯಲ್ಲಿ ಪಾಪ ತುಂಬಿ ಪಾಪಿಷ್ಠರನ್ನಾಗಿ ಮಾಡಿ ಮೈಲಿಗೆ ಮಾಡಿದ್ದಕ್ಕೇನೆ ವಾಗೀಂದ್ರಿಯವು ಮೊದಲು ಸತ್ಯ ಹೇಳೋದು ಸುಳ್ಳು ಹೇಳಲಿಕ್ಕೆ ಶುರು ಮಾಡಿತು. ಎರಡು ಸತ್ಯವನ್ನೂ ಸುಳ್ಳನ್ನೂ ಹೇಳಿತು. ಹಂಗ ಬರೇ ಸತ್ಯವನ್ನಷ್ಟ ಹೇಳ್ತದಂತಿಲ್ಲ, ಬರೇ ಸುಳ್ಳಷ್ಟ ಹೇಳ್ತದಂತಿಲ್ಲ. ಯಾಕಂದ್ರ ಸುಳ್ಳು ಹೇಳಿ ನಿಂತು ಗೊತ್ತಾಗ್ಬೇಕಾದ್ರೆ ಕೆಲವೊಮ್ಮೆ ಸತ್ಯ ಹೇಳ್ಬೇಕಾಗ್ತಿತ್ತು. ಬಹಳ ಸಮಸ್ಯೆ. ಯಾವಾಗ್ಲೂ ಸುಳ್ಳೇ ಹೇಳ್ಕೋತ ಹೋಗ್ಬಿಟ್ರೆ ಗೊತ್ತಾಗಿಲ್ಲ ಸುಳ್ಳು ಹೇಳೋ ಸತ್ಯ ಹೇಳೋ ತಿಳ್ಕೊಂಡು ಹೇಳಿ. ಆ ಸುಳ್ಳು ಹೇಳಿನಿ ಅನ್ನೋದನ್ನ ತಿಳಿಲಿಕ್ಕಾದ್ರೂ ಆಗಾಗ ಸತ್ಯ ಹೇಳ್ಬೇಕು ಅಷ್ಟ, ಬೇರೆ ಏನಿಲ್ಲ ಉದ್ದೇಶ. ನಾವು ಸುಳ್ಳು ಹೇಳುವುದು ಯಾತಕ್ಕಾಗಿ ಅಂತಂದ್ರೆ ಇದು ಸೂಚನೆ, ಇದು ಕಲೆ. ಎಲ್ಲರ ಗಾಯ ಮಾಡ್ಕೊಂಡು ಅವ್ರ ಕಲೆ ಉಳಿದಿರ್ತದ ನೋಡ್ರಿ. ಎಲ್ಲೋ ಕೈ ಮೈ ಮೇಲೆ ಕಬ್ಬಣ ತಾಗಿರ್ತದ, ಬಡದಿರ್ತದ, ಪೆಟ್ಟಾಗಿರ್ತದ. ಸಣ್ಣ ಇದ್ದಾಗ ಚಿನ್ನಿ ದಾಂಡು ಆಡ್ಲಿಕ್ಕೆ ಹೋಗಿ ಠಣ್ಣನ್ ಬಡಿಸ್ಕೊಂಡು ಇವ್ ದೊಡ್ಡ ಗೆರಿ ಉಳಿಸ್ಕೊಂಡಿರ್ತಾರ ನೋಡ್ರಿ. ಹಂಗೆ ಇವು ಕಲೆಗಳರಿ. ಏನು ಗಾಯ, ಮಾಯದ ಗಾಯಗಳು ಯಾವುದು ಅಂತ ಕೇಳಿದ್ರೆ ಸುಳ್ಳು ಹೇಳ್ತೀಯಲ್ಲ ಇದ್ದಾರ ನೋಡಿ. ದೈತ್ಯವಿದ್ದ ಪಾಪವಿದ್ದ ದೈತ್ಯ ಭೋಗವಿದ್ದ ಇವರು ಪಾಪವಿದ್ದ ದೈತ್ಯ ಭೋಗವಿದ್ದರು. ವಾಯುದೇವರು ಪಾಪದಿಂದ ಪಾಪಿಷ್ಠರಾಗದವರು, ದೈತ್ಯರಿಂದ ದಾಳಿ ಒಳಗಾಗದವರಾದ್ರೆ ನಾವುಗಳು ಅಂದ್ರೆ ಉಳಿದ ದೇವತೆಗಳು ಪಾಪವಿದ್ದರು, ದೈತ್ಯ ಭೋಗವಿದ್ದರು. ಎರಡೂ ಆಯ್ತು. ಮುಂದೆ ಹೋಗೋಣ ಬರ್ರಿ. ಏನಾಯ್ತು? ಅಚಃ ಚಕ್ಷು ಉದ್ಗೀತ ಉಪಾಸಾನ್ ಚಕ್ರೆ 286ನೇ ಪುಟ. ಕೊಂಡ್ಯಾಕ್ ಕುತ್ಕೊಂಡ್ರಪ್ಪ. ತದ್ಧ ಅಸುರ ಪಾಪ್ಮನಾವಿದ್ದು ತಸ್ಮಾತ್ತೇನ ಉಭಯಂ ಪಶ್ಯತಿ ದರ್ಶನೀಯಂಚ ಅದರ್ಶನೀಯಂಚ ಪಾಪ್ಮನಾಗೆ ತದ್ವಿತ್ತಂ. ಕಣ್ಣಿನೊಳಗಿದ್ದ ಸೂರ್ಯನ ಬಂದು ದೈತ್ಯರು ದಾಳಿ ಮಾಡಿದ ಕೂಡಲೇ ಪಾಪಿಷ್ಠರಾದ್ರ ಆ ಪ್ರತಿಮಾನು ಮೈಲಿಗೆ ಆಗೋತು. ಅದರ ಫಲ ಏನದ? ಇವತ್ತಿಗೂ ಏನದ ಅಂದ್ರ ದರ್ಶನೀಯಂಚ ಅದರ್ಶನೀಯಂಚ ಪಾಪ್ಮನಾ ಹೇತದ್ವಿತ್ತಂ. ನೋಡಬಹುದಾದ ನೋಡಬಾರದ್ದಾದದ್ದನ್ನೆಲ್ಲವನ್ನ ನೋಡ್ತದ ಕಣ್ಣು. ಯಾವುದನ್ನ ನೋಡ್ಬೇಕು, ಯಾವುದನ್ನ ನೋಡಬಾರದು ಶಾಸ್ತ್ರ ಒಂದು ಗೆರಿ ಹಾಕಿ ಕೊಟ್ಟದು. ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ನೋಡಬಾರ್ದು ಅಂತ ಗೆರಿ ಹಾಕಿ ಕೊಟ್ಟರೂ ಸಹಿತ ನಾವೇನ್ ಮಾಡ್ತೀವಿ ಅಂತಂದ್ರೆ ಗೆರಿ ಆ ಕಡೆ ಇದ್ದದ್ದನ್ನ ನೋಡ್ಬೇಕು ಅಂತ ಬಹಳ ಇಷ್ಟಪಡ್ತೀವಿ. ಯಾಕಂದ್ರೆ ನೀವು ಗೆರಿ ಯಾಕೆ ಹಾಕಿದ್ರಿ ಪ್ರಶ್ನೆ ನಮ್ದು. ನೀವು ಗೆರಿ ಹಾಕಿದ್ದಿಲ್ಲ ಅಂದ್ರೆ ನಾವೇನ್ ಬಿಡ್ತಿದ್ಯೋ ಏನೋ ಗೊತ್ತಿಲ್ಲ. ಗೆರಿ ಹಾಕಿದ್ದಕ್ಕೆ ನಮ್ಗೇನ್ ಅನಿಸ್ತು ಅಂದ್ರೆ ಆ ಕಡೆ ಏನದ ಅಂತ ವಿಚಾರ ಬಂತ್ರಿ ನಮಗ್. ಇದೊಂದು ಕಥೆ ಸುಮ್ನೆ ವಾಲ್ಮೀಕಿ ರಾಮಾಯಣದಲ್ಲಿ ಬಂದದ್ದು ಗೊತ್ತಿಲ್ಲ ನನಗೆ. ಅಲ್ಲೆಂತ್ರ ಇದ್ದಂಗಿಲ್ಲದು. ಆಕಿ ಸೀತಾದೇವಿಗೆ ಲಕ್ಷ್ಮಣ ರೇಖೆ ಹಾಕಿದ್ನಂತ. ಅಲ್ಲೇನು ವಾಲ್ಮೀಕಿ ರಾಮಾಯಣದಾಗ ಲಕ್ಷ್ಮಣ ರೇಖೆ ಬಂದಿಲ್ಲ, ಎಲ್ಲಿ ಬೇರೆ ಕಡೆ ಬಂದದ್ದು ಗೊತ್ತಿಲ್ಲ. ಇವು ಯಾರೋ ಆಮೇಲೆ ಮುಂದೆ ರೇಖಾ ಕಂಪನಿಯವ್ರು ಲಕ್ಷ್ಮಣ ರೇಖಾ ಅಂತ ಹಾಕಿರ್ಬೇಕು ಅಷ್ಟೇ ಕೆಲಸ. ಅದು ಜೊಡಿಗೆ ಬರಬಾರ್ದು ಅಂತ ತಿಳ್ಕೊಂಡ್ರಿ. ಅವ ರಾವಣ ಅಕಂಡ್ ನಿಂತಿದ್ದರಿ. ರಾವಣ ಅಕಂಡ್ ನಿಂತಿದ್ದ. ಅವೇನದ ಸೀತಾಗ, ನೀ ಅಕಂಡ್ ನಿಂತ ಹಾಕ್ಬೇಡ ಭಿಕ್ಷಾನ್ನ, ಈ ಕಡೆ ಬಂದ್ ಹಾಕು ಅಂದರಿ.
ನೋಡ್ರಿ ಅವ್ನು ಹೆಂಗ್ ಪ್ರಸಂಗದ ನೋಡ್ರಿ. ಸೀತಾ ಅನ್ಲಂತ ಇಲ್ಲ ಮತ್ತದು ನಮ್ಮ ಲಕ್ಷ್ಮಣ ಭಾವಜಿ ಹಾಕ್ಯಾರ, ನಾ ಬಿಡ್ಲಿಕ್ ಬರುದಿಲ್ಲ, ನಾ ಭಿಕ್ಷಾ ತಗೊಳುದಿಲ್ಲ ನೋಡ್, ಹಂಗ ಹೋಗ್ಬಿಡ್ತೀನಿ, ನಿನ್ ಮನೆಯಾಗಿದ್ದು ಉಪವಾಸ ಸ್ವಲ್ಪ ಸನ್ಯಾಸಿ ಹೋದ್ ನೋಡ್ ಅಂತ ತಿಳ್ಕೊಂಡು ಹೇಳಿ ಎದುರಿಸ್ಬಿಟ್ಟ. ಪಾಪ್ ಸೀತಾ ಮಾತಾ ಮತ್ತೇನ್ ಮಾಡ್ಬೇಕಿನ್ನ ಅಂತ ತಿಳ್ಕೊಂಡು ಕ್ರಾಸ್ ಮಾಡಿ ಆ ಕಡೆ ಹೋದ್ಲಂತ. ಏನಾಯ್ತು ಅಂತ ಮುಂದ್ ಕಥೆ ಗೊತ್ತದ ನಮ್ಗೆ. ಹಂಗ ನೀವು ಗೆರಿ ಹೇಳಿದ್ರಿ ಅಂದ್ಕೊಳ್ಳೆ ಶುರುವಾತ. ಆ ಕಡೆ ಸೈಕಾಲಜಿ ಇದು ಮನುಷ್ಯರು, ಆ ಕಡೆ ಏನದ ಅಂತ ತಿಳ್ಕೊಂಡು ಅದಕ್ಕೆ ನೋಡ್ಬೇಕಾದ್ದು ನೋಡಬಾರದದ್ದು ಅಂತ ಅಂದ ಕೂಡ್ಲೆ ಶುರುವಾತ. ಅದು ಪಾಪ್ಮನ ವಿದ್ಧಂ ಅಂತ ತಿಳ್ಕೊಂಡು ಮುಂದೆ ಅತಃ ಶ್ರೋತ್ರ ಮುದ್ಗೀತ ಉಪಾಸಾಂಚಕ್ರಿರೆ, ಅದು ಶ್ರೋತ್ರಕ್ಕೆ ಶ್ರವಣೇಂದ್ರಿಯಕ್ಕೆ ಬಂತು, ಅಲ್ಲಿ ಉದ್ಗೀತನನ್ನು ಉಪಾಸನ ಮಾಡಿದ್ರು, ಅಲ್ಲೂ ಅಸುರರು ಬಂದು ಪಾಪಿಷ್ಠರ ಅದನ್ನ ಮೈಲಿಗೆ ಮಾಡಿದ್ರು. ತೇನ ಉಭಯಂ ಶೃಣೋತಿ ಶ್ರವಣೀಯಂಚ ಅಶ್ರವಣೀಯಂಚ ಪಾಪ್ಮನ ಹೇತದ್ವಿದ್ಧಂ, ಕೇಳಬೇಕಾದದ್ದನ್ನು ಕೇಳಬಾರದ್ದನ್ನು ಎರಡನ್ನೂ ಕೇಳಲಿಕ್ಕೆ ಶುರು ಮಾಡಿದ್ವಿ. ಅವ್ರೇನ್ ಮಾಡಿದ್ರು, ಇವು ಇವೇನ್ ಇಂದ್ರಿಯಗಳವ ಇವು ಮ್ಯಾಲಿನ ಇಂದ್ರಿಯಗಳವ, ಅದಕ್ಕೆ ಹಂಗಾಗ್ತದ. ಒಳಗಿನ ಇಂದ್ರಿಯಕ್ಕೆ ಹೋಗೋಣ ಅಂತ ಸ್ವಲ್ಪ. ಮನಸ್ಸು ಬಹಳ ಸೂಕ್ಷ್ಮ. ಆ ಸೂಕ್ಷ್ಮವಾದ ಮನಸ್ಸಿನಲ್ಲಿ ಪ್ರವೇಶ ಮಾಡಿಬಿಟ್ರೆ ಈ ದೈತ್ಯರಲ್ಲಿ ಪ್ರವೇಶ ಮಾಡ್ಲಿಕ್ಕಿಲ್ಲ ಅಂತ. ಅತಃ ಮನಃ ಉದ್ಗೀತ ಉಪಾಸಾಂಚಕ್ರಿವೆ, ಮನಸ್ಸೇ ಉದ್ಗೀತ ಉಪಾಸಾಂಚಕ್ರಿವೆ, ಮನೋಭಿಮಾನಿಗಳಾದ ಅವರಲ್ಲಿ. ಅಲ್ಲೂ ಮತ್ತ ಶ್ರೀಮದಾಚಾರ್ಯರು ಸ್ವಲ್ಪ ಒಳಗ ರಹಸ್ಯವನ್ನು ಹೇಳ್ತಾರ. ಅಲ್ಲೇನ್ ಹೇಳ್ತಾರ ಅಂದ್ರ, ಮನಸ್ಸು, ಅಹಂಕಾರ, ಚಿತ್ತ, ಈ ಮೂರು ಘಟ್ಟಗಳಲ್ಲಿ ರುದ್ರದೇವರು, ಗರುಡದೇವರು, ಶೇಷದೇವರು ಇನ್ನೂ ಒಳಗ್ ಹೋದ್ರಂತ. ಭಾಷೆದಾಗ ಬರ್ತದ, ಅಲ್ಲಿ ಓದೋಣಂತ. ಮತ್ತ ಅಲ್ಲಿಯೂ ಸಹಿತೇಕ ಮನೋಭಿಮಾನಿಗಳಾದ ಅಹಂಕಾರಾಭಿಮಾನ ಚಿತ್ತಾಭಿಮಾನಿಗಳಾದ ಗರುಡರಲ್ಲೂ ಕೂಡ ದೈತ್ಯರು ಪ್ರವೇಶ ಮಾಡಿದರು. ಅದ್ ಹೆಂಗ್ ಗೊತ್ತದ ನಿಮಗ ಅಂದ್ರ ತಗೊಳ್ರಿ. ತಸ್ಮಾತ್ ತೇನ ಉಭಯಂ ಸಂಕಲ್ಪತೆ ಸಂಕಲ್ಪನೀಯಂಚ ಅಸಂಕಲ್ಪನೀಯಂಚ ಪಾಪ್ಮನ ಹೇತದ್ ವಿರುದ್ಧಂ. ಅದರಿಂದಲೇ ಏನ್ ಮಾಡ್ತೀವಿ ನಾವು, ಆಲೋಚನೆ ಮಾಡಬೇಕಾದ ಆಲೋಚನೆ ಮಾಡಬಾರದ್ ಎಲ್ಲನ್ನೂ ಮಾಡ್ತೀವಿ. ಯಾರೋ ಮನೆಗೆ ಬರೋದು ಸ್ವಲ್ಪ ತಡ ಆಗಿರ್ತದೆ ಹೇಳಿರ್ತೀವಿ, ಸುರಕ್ಷಿತ ಏನ್ ತಡ, ಟ್ರಾಫಿಕ್ ಜಾಮ್ ಆಗಿರ್ಬಹುದು, ಯಾರೋ ನೋಡೋ ಸಿಕ್ಕಿರ್ಬಹುದು, ಮಾತಾಡಕೋತ್ ನಿಂತಿರ್ಬಹುದು, ಮಳೆ ಬಂದಿರಬಹುದು, ಹಿಂಗೆಲ್ಲ ಇಲ್ಲೇ ಇಲ್ರಿ. ಆಕ್ಸಿಡೆಂಟ್ ಆಗ್ಯದ, ಹಾಸ್ಪಿಟಲ್ ಅಡ್ಮಿಟ್ ಆಗ್ಯಾರ, ಅವರು ಹೋಗೇ ಬಿಟ್ಟಾರ ಅವರು. ಇದೆಲ್ಲ ಯಾಕೆ ಬರ್ತದೆ ಪತಲೆ ಆಗಿದು? ಇದೇ ಅಸುರ ಪ್ರವೇಶದ ಪರಿಣಾಮ. ಅದನ್ನೇ ಹೇಳಿದ್ ಮತ್ ನಾವೀಗ ಹಂಗ್ ಬರ್ತದ ಅಂತ. ಎದಕ್ ಬರ್ತದ ಅಂತ ಹೇಳಿಕತ್ತೀವಿ ನಾವು, ಬರಬಾರದು ಅಂತ ಹೇಳಿಕತ್ತಿಲ್ಲ, ಬಂದದ್ದಕ್ಕೆ ಕಾರಣ ಏನು ಅಂತ ಹೇಳಿಕತ್ತೀವಿ ನಾವು. ನೆಗಡಿ ಬರ್ತದನ್ನ ಬರಬಾರ್ದು ಅನ್ಲಿಕತ್ತಿಲ್ಲ, ನೆಗಡಿ ಬಂದದಕ್ಕೆ ಕಾರಣ ಏನು ಅಂತ ಹೇಳಿಕತ್ತೀವಿ ನಾವು ಅಷ್ಟೇ. ಕೆಮ್ಮು ಬರ್ತದ್ರಿ ಆಚಾರ, ಬರ್ಲಿ, ಕೆಮ್ಮು ಬರಬೇಕು, ಬರಬಾರ್ದು ಅಂತ ಹೇಳಿ. ಯಾಕೆ ಬಂತು ಅಂತಂದ್ರೆ ನವರಾತ್ರಿ ಅಂತ ಅರ್ಥ ಅಷ್ಟೇ, ಮತ್ತೆ ಮುಂದೆ ಹೋಗೊಂಡ್ ಬರ್ರಿ. ಮತ್ತ ಅದಕ್ಕೆ ಮುಂದೇನಾಯ್ತು ಅಂದ್ರೆ, ಅಥ ಏವಾಯಂ ಮುಖ್ಯ ಪ್ರಾಣ ತಮ್ ಉದ್ಗೀತಮುಪಾಸಾಂಚಕ್ರಿರೇ. ಬೇಡ ಅಂತ ತಿಳ್ಕೊಂಡು ಹೇಳಿ ನೇರವಾಗಿ ಮುಖ್ಯ ಪ್ರಾಣದಲ್ಲಿ ಕುತ್ಕೊಂಡ್ಬಿಟ್ರು ಹೋಗಿ. ಅಂದ್ರೆ ಮುಖ್ಯ ಪ್ರಾಣನೆಂಬ ಪ್ರತಿಮೆಯಲ್ಲಿ ಉದ್ಗೀತನ ಉಪಾಸನೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಗೊತ್ತಾತವರಿಗೆ, ಓಹೋ ತಂಹ ಅಸುರಾಹ ಋತ್ವಾ ವಿದಧ್ವಂಸುಹು. ತಮ್ ಆ ಮುಖ್ಯ ಪ್ರಾಣನೆಂಬ ಪ್ರತಿಮೆಯನ್ನ ಪ್ರಸಿದ್ಧ ಅಸುರಾಸುರಗಳು ಋತ್ವ ಅಂದ್ರೆ ಪ್ರಾಪ್ಯ, ಹೊಂದಿ ಅಂತ ಅರ್ಥ. ಆ ಮುಖ್ಯ ಪ್ರಾಣನೆಂಬ ಪ್ರತಿಮೆಯನ್ನು ಹೊಂದಿ ವಿದಧ್ವಂಸುಹು ಧ್ವಂಸಗೊಳಿಸಬೇಕೆಂದು ಪ್ರಯತ್ನಿಸಿದರು. ಭಾರಿ ಆಶ್ಚರ್ಯ. ಹೆಂಗಾತವ್ರ ಪರಿಸ್ಥಿತಿ ಅಂತಂದ್ರೆ, ಸ್ವಂತಕ್ಕೆ ಅಲ್ಲ, ಬಂದ್ರು ಋತ್ವ ಹೊಂದಿದ್ಮೇಲೆ ವಿದಧ್ವಂಸುಹು ಅವರೇ ಧ್ವಂಸಗೊಂಡರು. ಧ್ವಂಸಗೊಳಿಸಬೇಕು ಅಲ್ಲ, ಅವರೇ ಧ್ವಂಸಗೊಂಡರು. ಬರ್ಕೊಳ್ರಿ, ಋತ್ವ ಪ್ರಾಪ್ಯ ವಿದಧ್ವಂಸುಹು ಅಂದ್ರೆ ಧ್ವಂಸಗೊಂಡರು. ಭಗವಂತ ವಾಯುದೇವರೆಂಬ ಪ್ರತಿಮೆ ಮೇಲೆ ಬಂದು ಬಿದ್ರು, ಧ್ವಂಸ ಆದ್ರು. ದೃಷ್ಟಾಂತ ಹೆಂಗ? ಯಥಾ ಅಶ್ಮಾನಂ ಆಖಣಂ ಋತ್ವಾ ವಿಧ್ವಂಸತ ಏವಂ. ನೋಡ್ರಿ, ಅದಕ್ಕಂದೆ ವಿಧ್ವಂಸೇತ ಏವಂ, ಯಾವ ರೀತಿಯಾಗಿ ಆಖಣಂ ಅಶ್ಮಾನಂ. ಆಖಣಾಶ್ಮ ಅಂದ್ರೆ ದೊಡ್ಡ ವಜ್ರಶಿಲಾ, ಬಂಡೆಗಲ್ಲು, ದೊಡ್ಡ ಬಂಡೆ. ಖಣ ಅಂದ್ರೆ ಕತ್ತರಿಸ್ಲಿಕ್ಕೆ ಬರುವಂತಹದ್ದು, ಅಖಣ ಅಂದ್ರೆ ಇಲ್ಲ. ಆಖಣ ಅಶ್ಮ ಅಂದ್ರೆ ಅದು ದೊಡ್ಡದಾದ ಬಂಡೆಗಲ್ಲದು. ಸರಿ ಆಯ್ತಾ? ಆಖಣಂ ಅದಾರಿಣೀಯಂ ಅಶ್ಮಾನಂ ಋತ್ವ, ಮುಡ್ಲಿಕ್ಕಾಗದೆ ಇರುವಂತಹ, ಒಡಲಿಕ್ಕಾಗದೆ ಇರುವಂತಹ ಬಂಡೆಗಲ್ಲಿಗೆ ಮಣ್ಣಿನ ಹೆಂಟೆ ಬಂದು ಬಡದರೆ ಯಾರಿಗಾಗಬೇಕು? ಮಣ್ಣಿನ ಹೆಂಟಿ ಪುಡಿ ಪುಡಿ ಆಗ್ತದ ಹೊರತಾಗಿ ಬಂಡೆಗಲ್ಲಿಗೆ ಏನೂ ಅಂದ್ರೆ ಏನೂ ಆಗುವುದಿಲ್ಲ.
ಭಾರಿ ಗುಡ್. ಅದರಂತೆ ಆತು ಅಂತ ತಿಳ್ಕೊಂಡ್ರು. ಸರಿಯಾತ. ಅದಕ್ಕ ಸ ಯಥಾ ಅಶ್ಮಾನಂ ಆಖಡಂ ಮೃತ್ವಾ ವಿಧ್ವಂಸತ ಏವಂ ಹ ವೈ ಸ ವಿಧ್ವಂಸತೆ ಏಂ ವಿಧಿ ಪಾಪಂ ಕಾಮಯತೆ ಎಷ್ಟೇನ ಅಭಿದಾಸತಿ ಸ ಏಷೋ ಅಶ್ಮಾಖಣಃ. ಸ ಯಥಾ ಅಶ್ಮಾನಮಾಖಡಂ ಮೃತ್ವಾ ವಿಧ್ವಂಸತೆ, ಯಾವ ರೀತಿಯಾಗಿ ಬಂಡೆಗಲ್ಲಿನ ಮೇಲೆ ಮಣ್ಣೆ ಹೆಂಟಿ ಹೋಗಿ ಪುಡಿ ಪುಡಿಯಾಗಿ ಹೋಯಿತೋ, ಏವಂ ಸ ವಿಧ್ವಂಸತೆ, ಹಂಗವ ವಿಧ್ವಂಸಗೊಳ್ತಾನ. ಯಾರು? ಯಹ ಏವಂ ವಿಧಿ ಪಾಪಂ ಕಾಮಯತೆ, ಯಾರು ಮುಖ್ಯ ಪ್ರಾಣದೇವರ ಈ ಮಹಿಮೆಯನ್ನ ತಿಳಿದುಕೊಂಡು ಉಪಾಸನೆ ಮಾಡ್ಲಿಕ್ಕತ್ತಾರ, ಅವರ ವಿಷಯದಲ್ಲಿ ಕೆಟ್ಟದ್ದಾಗಲಿ ಅವರನ್ನು ಸಾಯಿಸೋಣ ಅಂತ ಅಪೇಕ್ಷೆ ಪಟ್ರೆ ಅವರು ಅದೇ ರೀತಿಯಾಗಿ ನಾಶ ಹೊಂದುತ್ತಾರೆ. ಅರ್ಥಾತ್ ವಿಷಯ ಏನಂತ ತಿಳ್ಕೊಂಡು ಹೇಳಿ. ಏಷೋ ಅಶ್ಮಾಖಣಃ, ಆದ್ದರಿಂದಲೇನೆ ಈ ವಾಯುದೇವರ ಮಹಿಮೆಯನ್ನು ತಿಳಿದುಕೊಂಡವನು ಅಖಣೋ ಅಶ್ಮ, ಬಂಡೆಗಲ್ಲಿನಂತೆ ಇದ್ದವನು. ಶಬ್ದ ಓದಿನಿ, ಅರ್ಥ ಹೇಳ್ತೀನಿ. ಏನಾಯ್ತು ಅಂದ್ರೆ, ಒಬ್ಬ ಉಪಾಸಕ ಇದ್ದಾನ, ಹಿಂಗೆ ಇಡೀ ಮುಖ್ಯ ಪ್ರಾಣದೇವರು ಇಷ್ಟೆಲ್ಲ ಮಹಿಮೆಯನ್ನ ತಿಳಿದುಕೊಂಡು ಉಪಾಸನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಉಪಾಸನೆ ಮಾಡಿದ ಮೇಲೆ ಅಂಥ ಉಪಾಸಕನ ವಿಷಯದಲ್ಲಿ ನಾವು ಕೆಟ್ಟದಾಗಿ ಆಲೋಚನೆಯನ್ನು ಅಥವಾ ಅವನನ್ನೇ ಕೊಂದೇ ಬಿಡೋಣ ಅಂತ ತಿಳ್ಕೊಂಡು ಹೇಳಿ ಆಲೋಚನೆ ಮಾಡಿದರೆ ಆ ಆಲೋಚನೆ ಮಾಡಿದವನ ಪರಿಸ್ಥಿತಿ ಹೆಂಗಿರ್ತದ ಅಂದ್ರೆ, ಬಂಡೆಗಲ್ಲಿನ ಮೇಲೆ ಮಣ್ಣೆ ಹೆಂಟೆ ಬಿದ್ದು ಹೆಂಗ ಪುಡಿ ಆತು ಹಂಗ ಅವರೇ ನಾಶ ಆಗೋಗ್ತಾರ ಹೊರತಾಗಿ ಆ ಪ್ರಾಣೋಪಾಸಕನಿಗೆ ಏನೂ ಆಗೋದಿಲ್ಲ. ಸ್ಫುಟಂ ಅವತಿ ಸದಾ ವಾಯು ಅಸ್ಮದ್ಗುರು ತಂ, ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ವಾಯುಸ್ಥಿತವಾಗಿ ಇದನ್ನೇ ಹೇಳಿದರು. ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಅಥವಾ ಆಶ್ಲಿಷ್ಟೇ ಶ್ರೀಧರಾಭ್ಯಾಮಮತ ಪರಿವಾರಾತ್ಮನಃ ಸೇವಕೇಶು ಯಸ್ಸಂಧತ್ತಿ ವಿರಿಂಚಿಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶ್ವಾಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಅವನನ್ನ ಪ್ರತ್ಯಕ್ಷನಿಂದ ರಕ್ಷಣೆ ಮಾಡ್ತಾನೆ. ಅದಕ್ಕೆ ವಾಯುದೇವರ ಉಪಾಸನ ಅಷ್ಟ ಮಹತ್ವದ. ಎಂದೆಂದು ವಾಯುದೇವರ ಉಪಾಸನ ಬಿಡಬೇಡ್ರಿ. ಏನ್ ಸಿದ್ಧಾತು? ನೈವ ಏತೇನ ಸುರಭಿನ ದುರ್ಗಂಧಿ ವಿಜಾನಾತಿ. ಆದ್ದರಿಂದ ವಾಯುದೇವರಿಂದ ಎಂದೂ ಕೂಡ, ಅಂದ್ರೆ ವಾಯುದೇವರ ಪ್ರತಿಮಾಕ್ಕೆ ಏನು ದಾಳಿಯಾಗಿಲ್ಲ ಎಂಬುದಕ್ಕ ನೈವ ಏತೇನ ಸುರಭಿ ನ ದುರ್ಗಂಧಿ, ಯಾವಾಗಲೂ ಸುಗಂಧವನ್ನೇ ಮೂಸ್ತನ ಹೊರತಾಗಿ ನ ದುರ್ಗಂಧಿ, ದುರ್ಗಂಧ ಇಲ್ಲ. ವಿಜಾನಾತಿ ಅಪಹತ ಪಾಪ್ಮಾಖೇಶಃ, ಅವನು ಪಾಪರಹಿತನಾಗಿದ್ದಾನೆ. ತೇನ ಯದಶ್ನಾತಿ ಯತ್ಪಿಬತಿ ತೇನ ಇತರಾನ್ ಪ್ರಾಣಾನ್ ಅವತಿ. ಅಷ್ಟೇ ಅಲ್ಲ, ಮುಖ್ಯ ಪ್ರಾಣದೇವರು ಯದಶ್ನಾತಿ ಯತ್ಪಿಬತಿ, ನಮ್ಮ ದೇಹದಲ್ಲಿ ಇದ್ದುಕೊಂಡು ಯಾವುದನ್ನು ತಿಂತಾರ, ಯಾವುದನ್ನು ಕುಡಿತಾರ, ಅದರಿಂದ ಇತರಾನ್ ಪ್ರಾಣಾನ್, ಉಳಿದ ಎಲ್ಲ ಪ್ರಾಣಗಳನ್ನು ಕೂಡ ಅವತಿ ರಕ್ಷಣೆ ಮಾಡ್ತಾರ. ಇತ್ಯೇವಮು ಏವಾಂ ತಥೋ ವಿತ್ವಾ ಉತ್ಕ್ರಾಮತಿ ವ್ಯಾದಾತ್ತೇವ ಅಂತತಃ. ಯಾರು ಹೀಗೆ ತಿಳಿದುಕೊಂಡು ಮುಖ್ಯ ಪ್ರಾಣದೇವರನ್ನು ತಿಳಿದುಕೊಂಡು ಉಪಾಸನೆ ಮಾಡಿ ದೇಹೋತ್ಕ್ರಮಣವನ್ನು ಹೊಂದುತ್ತಾನೋ ಅವನು ಭಗವಂತನನ್ನು ಹೊಂದೇ ಹೊಂದುತ್ತಾನ. ಇತಿ. ಇಲ್ಲಿಗೆ ಒಂದು ಘಟ್ಟ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.